ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ನಟ ದರ್ಶನ್ ವಿಚಾರಕ್ಕೆ ಬೇರೆ ವಿಚಾರಗಳು ಹೆಚ್ಚು ಚರ್ಚೆಯೂ ಆಗ್ತಿಲ್ಲ, ಸುದ್ದಿಯೂ ಆಗ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿನ ಪರಾಮರ್ಶೆಯನ್ನು ನಡೆಸಿದೆ. ಜಿಲ್ಲಾವಾರು ಸಭೆಗಳನ್ನು ಕೂಡ ಮಾಡ್ತಾ ಇದೆ. ತಾನು ನಿರೀಕ್ಷೆ ಮಾಡಿದ್ದ 15ರಿಂದ 14 ಸೀಟುಗಳು ಅಥವಾ ಒಂದು 20 ಸೀಟುಗಳು ಡಬಲ್ ಡಿಜಿಟ್ ಅಂತೂ ಮುಟ್ಟೆ ಮುಟ್ತೀವಿ ಅನ್ನೋ ಅದರ ಆತ್ಮವಿಶ್ವಾಸ ಇದೆ. ಅದಕ್ಕೆ ಪೆಟ್ಟು ಕೊಡೋ ರೀತಿಯಲ್ಲಿ ರಾಜ್ಯದ ಮತದಾರ ಕೇವಲ 9 ಸೀಟುಗಳನ್ನ ಮಾತ್ರ ಕಾಂಗ್ರೆಸ್ಗೆ ಕೊಟ್ಟಿದ್ದ. ಇದರಿಂದ ಸೋಲಿನ ಪರಾಮರ್ಶೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ಜಿಲ್ಲಾವಾರು ಸಭೆಗಳನ್ನ ನಡೆಸಲಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಸಭೆ ನಡೆದಿದೆ, ಇನ್ನು ಕೆಲವು ಕಡೆಗಳಲ್ಲಿ ಸಭೆ ನಡಿಬೇಕು. ಇದರಲ್ಲಿ ಒಂದು ಕಾರಣ, ಗ್ಯಾರಂಟಿ ಯೋಜನೆಗಳಿಗೆ ಜನರು ಮನೆ ಹಾಕಿಲ್ಲ. ಗ್ಯಾರಂಟಿ ಯೋಜನೆ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ನಮಗೆ ಫಲ ಕೊಟ್ಟಿಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ನ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಕೆಲವು ಶಾಸಕರು ಮತ್ತು ಇತರ ನಾಯಕರು ಹೇಳ್ತಾ ಇದ್ದು, ಈಗ ಗ್ಯಾರಂಟಿ ಯೋಜನೆಗಳನ್ನ ಪರಾಮರ್ಶೆ ಮಾಡುವ ಕಾಲ ಬಂದಿದೆ. ಅದಕ್ಕಾಗಿ ನಾವು ತುಂಬಾ ಹಣವನ್ನ ವ್ಯಯ ಮಾಡ್ತಾ ಇದೀವಿ. ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡೋದಕ್ಕೂ ಆಗ್ತಾ ಇಲ್ಲ. ಗ್ಯಾರಂಟಿ ಕಾರಣಕ್ಕೆ ಜನರಿಗೆ ಗ್ಯಾರಂಟಿ ಬೇಡ ಆಗಿದೆ ಅಂತ ಅನ್ಸುತ್ತೆ. ಬೇಕಾಗಿದ್ದಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಬೆಂಬಲಿಸೋ ಬದಲು ನಮ್ಮನ್ನ ಬೆಂಬಲಿಸ್ತಾ ಇದ್ರು. ನಮ್ಮನ್ನ ಬೆಂಬಲಿಸಿಲ್ಲ ಅಂತಂದ್ರೆ ಅದಕ್ಕೆ ನಾವು ಏನ್ ಅಂದ್ಕೊಂಡಿದ್ವಿ ಅದರಷ್ಟು ಮಾನ್ಯತೆ ಸಿಕ್ಕಿಲ್ಲ, ಹಾಗಾಗಿ ನಿಲ್ಸೋದು ಒಳ್ಳೇದು ಅನ್ನೋ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸಿದ್ರು. ಉದಾಹರಣೆಯಾಗಿ ಶಾಸಕ ಬಾಲಕೃಷ್ಣ ಅವರು ಮಾತನಾಡಿದ್ರು. ಜೊತೆಗೆ ಮೈಸೂರಿನ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಅದೇ ರೀತಿ ಮಾತನಾಡಿದ್ರು. ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಗ್ಯಾರಂಟಿಯನ್ನ ನಿಲ್ಸೋ ಬಗ್ಗೆ ಮಾತಾಡಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಟ್ಟು ಈ ತರದೊಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ನಡೀತಿರೋದು ಮತ್ತು ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದಂತೂ ನಿಜ. ಆದ್ರೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಇತರ ಡಿಸಿಎಂ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ಗ್ಯಾರಂಟಿಯನ್ನ ನಿಲ್ಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಒಂದು ಅನುಮಾನ ರಾಜ್ಯದ ಜನರಿಗೆ ಕಾಡ್ತಾ ಇದೆ. ಏನು ಅಂತಂದ್ರೆ, ನಿಜವಾಗಿಯೂ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸೋದಿದ್ರೆ ಅದಕ್ಕೆ ಏನ್ ಕಾರಣ? ಲೋಕಸಭೆಯಲ್ಲಿ ಹಿನ್ನಡೆ ಆಗಿದೆ, ಅದಕ್ಕೆ ಕಾರಣನಾ? ಒಂದ್ ವೇಳೆ ನಿಲ್ಸಿದ್ರೆ ವಿಪಕ್ಷಗಳ ಹೋರಾಟ ಹೇಗಿರತ್ತೆ, ಜನರ ಪ್ರತಿಕ್ರಿಯೆ ಹೇಗಿರತ್ತೆ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದೀವಿ. ಅತಿಥಿಗಳಿದ್ದಾರೆ ತಮ್ಮ ಅಭಿಪ್ರಾಯವನ್ನ ನಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ. ನಮ್ ಜೊತೆಗಿದ್ದಾರೆ ಜೆಡಿಎಸ್ ವಕ್ತಾರರಾಗಿರುವ ರಾಜುಗೌಡ ಅವರು. ನಮಸ್ಕಾರ ರಾಜುಗೌಡ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ ಜೊತೆಗಿದ್ದಾರೆ ರಾಜಕೀಯ ವಿಶ್ಲೇಷಕರು ಮತ್ತು ಸಾಮಾಜಿಕ ಚಿಂತಕರು ವಿವೇಕಾನಂದ HK ಅವರು. ನಮಸ್ಕಾರ ವಿವೇಕಾನಂದ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಕಾಂಗ್ರೆಸ್ ವಕ್ತಾರರು, ಬಿಜೆಪಿ ವಕ್ತಾರರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರ್ಕೊಳ್ತಾರೆ. ರಾಜು ಅವರೇ, ಈಗೊಂದು ಚರ್ಚೆ ಆಗ್ತಾ ಇದೆ. ನೀವು ಮೈತ್ರಿ ಮಾಡ್ಕೊಂಡ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ, ಅದು ಮೊದಲ ಅಂಶ. ಅವರ ಆತ್ಮಾವಲೋಕನ ಅಥವಾ ಪರಾಮರ್ಶ ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಇನ್ನೊಂದು, ಅವರೇ ನಿರೀಕ್ಷೆ ಮಾಡಿದ್ರು ಗ್ಯಾರಂಟಿ ಯೋಜನೆಗಳಿಗಾಗಿ ಮಹಿಳೆಯರು ಕೋಟಿ ಓಟ್ ಹಾಕ್ತಾರೆ ಮತ್ತೆ ಅತಿ ಹೆಚ್ಚಿನ ಓಟ್ ನಮ್ಗೆ ಸಿಗತ್ತೆ, ಒಂದು 15 ಮೇಲಂತೂ ಸೀಟ್ ಗೆಲ್ತೀವಿ ಅಂತ ಆ ನಿರೀಕ್ಷೆ ಸುಳ್ಳಾಗಿದೆ. ಈಗ ಅದನ್ನ ನಿಲ್ಸೋ ಬಗ್ಗೆನೂ ಚರ್ಚೆ ಆಗ್ತಿದೆ. ಜೊತೆಗೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ವರ್ಕ್ ಆಗಿದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಎರಡರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಅದಕ್ಕಿಂತ ಮುಂಚೆ ನಾನು ಬಿಜೆಪಿ ವಕ್ತಾರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಅರುಣ್ ಸೇಠ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಗೌಡ್ರೆ, ಮುಂದುವರಿಸಿ. ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ, ಮಾತಾಡಿ. ನಮಸ್ತೆ. ಮೊಟ್ಟ ಮೊದಲನೇದಾಗಿ ಜನ ನಮ್ಗೆ ಒಳ್ಳೆ ಜನಾಭಿಪ್ರಾಯ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಕ್ಷದ ಪರವಾಗಿ ಮತ್ತೆ ಈ ರಾಜ್ಯದ ಜನತೆಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಆಮೇಲೆ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಒಂದು ಮಾತಾಡಿದ್ರೆ, ಆತ್ಮವಿಮರ್ಶೆ ಸಭೆ ನಡೀತಾ ಇದೆ ಅಂತ. ಬಹುಶಃ ಪ್ರತಿ ಪಕ್ಷದಲ್ಲೂ ಸೋತಾಗ ಗೆದ್ದಾಗ ಒಂದು ಸಂಭ್ರಮಾಚರಣೆ ಇರುತ್ತೆ, ಸೋತಾಗ ನೊಂದಾಗ ಒಂದು ಆತ್ಮವಿಮರ್ಶೆ ಇರುತ್ತೆ. ಬಹುಶಃ ಪ್ರತಿಯೊಬ್ಬ ಜೀವಿಗೂ ಅದು ಆತ್ಮವಿಮರ್ಶೆ ಬೇಕು, ಯಾರೇ ಆಗ್ಲಿ. ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಆತ್ಮವಿಮರ್ಶೆ ಬೇಕು. ಅಲ್ಲಿಂದ ಆಚೆಗೆ ಮೊಟ್ಟ ಮೊದಲನೇ ಪಾಯಿಂಟ್, ತಾವು ಕೊಟ್ಟಂತ ಗ್ಯಾರಂಟಿ ಸಕ್ಸಸ್ ಆಗತ್ತೆ ಅನ್ನೋ ಒಂದು ಚಿಂತನೆಯಲ್ಲಿ ಅವರಿದ್ರು ಅಂತ ಹೇಳ್ತೀರಿ. ಗ್ಯಾರಂಟಿ ಜೊತೆಗೆ ಆ ಗ್ಯಾರಂಟಿ ಜೊತೆ ಬರುತ್ತಲ್ಲ, ಅದ್ರ ಜೊತೆಗೆ ಈ ಒಂದು ವಸ್ತು ತಗೊಂಡಾಗ ಆಫರ್ಸ್ ಗಳು ಬರುತ್ತಲ್ಲ, ಆ ರೀತಿ ಬೆಲೆ ಏರಿಕೆಯ ಬಿಸಿ. ಈಗ ರೈತರು ಯಾವ ಪರಿಸ್ಥಿತಿಲಿ ಇದ್ರು ಅಂದ್ರೆ, ಪವರ್ ಬಿಲ್ಲು ಈಗ ಬೆಂಗಳೂರು ನಗರಗಳಲ್ಲೇ ತಗೊಳ್ಳೋಣ, ನಗರಗಳಲ್ಲಿ ಪವರ್ ಬಿಲ್ ಏನ್ ಮಾಡಿದ್ರು, ಮನೆಗೆ ಫ್ರೀ ಕೊಟ್ಟು ಇಂಡಸ್ಟ್ರೀಸ್ ಜಾಸ್ತಿ ಮಾಡಿದ್ರು. ತದನಂತರ ಅಲ್ಲಿಂದ ಆಚೆಗೆ ಹೋದ್ರೆ ಕಮರ್ಷಿಯಲ್ಸ್ ಜಾಸ್ತಿ ಮಾಡಿದ್ರು. 300 ರೂಪಾಯಿ ಮನೇಲಿ ಕರೆಂಟ್ ಬಿಲ್ ಕಡಿಮೆ ಜಾಸ್ತಿ ಮಾಡಿದ್ರು. ತದನಂತರ ಅಲ್ಲಿಂದ ಆಚೆಗೆ ಹೋದ್ರೆ ಕಮರ್ಷಿಯಲ್ಸ್ ಜಾಸ್ತಿ ಮಾಡಿದ್ರು. 300 ರೂಪಾಯಿ ವಾಯ್ಸ್. ಒಂದು ನಿಮಿಷ, ಓಕೆ, ಮಾತಾಡಿ ರಾಜಗೌಡ್ರೆ, ನೋಡೋಣ. ಕಮರ್ಷಿಯಲ್ಸ್ ಗಳು ರೇಟ್ ಜಾಸ್ತಿ ಆಯ್ತು. ಒಂದು ಚಿಲ್ಲರೆ ಅಂಗಡಿ ಇಟ್ಟಿರುವಂತ ವ್ಯಕ್ತಿನ ನಾವು ಕನ್ಸಿಡರೇಷನ್ ತಗೊಂಡಂತ ಸಂದರ್ಭದಲ್ಲಿ ಆತ ಮನೆ ಕರೆಂಟ್ ಬಿಲ್ 300 ರೂಪಾಯಿ ಬರ್ತಿತ್ತು, 300 ರೂಪಾಯಿ ವೇವ್ ಆಫ್ ಆಯ್ತು. ಚಿಲ್ಲರೆ ಅಂಗಡಿಲಿ 650 ರೂಪಾಯಿ ಕರೆಂಟ್ ಬಿಲ್ ಬರ್ತಿದ್ದು ಏಕಾಏಕಿ 2100 ರೂಪಾಯಿ ಹೋಯ್ತು. ಸೊ ಅಲ್ಲಿಗೆ ಆಫರ್ ಕೊಟ್ಟಂತ ಸಂದರ್ಭದಲ್ಲಿ ಜನ ಸಂಭ್ರಮಾಚರಣೆಯಲ್ಲಿ ಇದ್ರು.
ತದನಂತರ ಅಲ್ಲಿಂದ ಆದಂತ ಬ್ಯಾಕ್ಔಟ್, ಅಲ್ಲಿಂದ ಆಚೆಗೆ ಎರಡನೇದು ಶಕ್ತಿ ಉಚಿತವಾಗಿ ಬಸ್ ಪ್ರಯಾಣನ ವ್ಯವಸ್ಥೆ ಮಾಡಿದ್ರು, ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಮಾಡಿದ್ರು. ಅದ್ರ ಜೊತೆಗೆ ಮೊನ್ನೆ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದು ಕೂಡ ನಿಮ್ಮ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಒಂದು ಪ್ರೋಗ್ರಾಮ್ ನಲ್ಲಿ ನಾನು ತುಂಬಾ ಚೆನ್ನಾಗಿ ಯಾವ್ದೋ ಒಂದು ಸೌತ್ ಕೆನಡಾದ ಹೆಣ್ಮಗ್ಳೊಬ್ಳು ಒಂದು ಪ್ರಶ್ನೆ ಮಾಡ್ತಾಳೆ, ಸ್ವಾಮಿ ನೀವು ನಮಗ್ ಬೆಸ್ಟ್ ಫೆಸಿಲಿಟಿಗಳು ಮಾಡಿ, ನಾವು ಕಾಲೇಜ್ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ಭಾರಿ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಲಾಭದ ಜೊತೆಗೆ ಆದಂತ ತೊಂದರೆಗಳು ಕೂಡ ಅವ್ರಿಗೆ ಅನುಭವಿಸ್ಬೇಕಲ್ವಾ? ಶಕ್ತಿ ಯೋಜನೆ ಅಂತ 2,000 ರೂಪಾಯಿ ಕೊಟ್ರು. 2,000 ರೂಪಾಯಿ ಕೊಟ್ಟಿದ್ದು ನಮ್ಗೆ ಯಾವ್ದೇ ರೀತಿಯಾದಂತ ಬೇಸರ ಇಲ್ಲ. ಮಾಧ್ಯಮಗಳು ಮತ್ತೆ ವಿರೋಧ ಪಕ್ಷಗಳು ಹೇಳಿದ್ರು ಹೆಂಡತಿ ಕೊಟ್ಟು ಗಂಡನ ಜೇಬಿಂದ ಕಿತ್ರು ಅನ್ನೋ ಒಂದು ಚರ್ಚೆಗಳು ನಡೀತು. ಇವತ್ತು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನೊಂದ್ ಕಡೆ ರೆವಿನ್ಯೂ ರೇಟ್ಸ್ ಜಾಸ್ತಿ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಮಲ್ಲಿ ಒಂದು ಚರ್ಚೆ ಕೂಡ ನಾನು ಡಿಬೇಟ್ ಅಲ್ಲಿ ಭಾಗವಹಿಸಿದ್ದೆ. 30% ನಾವು ನಗರ ಸುತ್ತಮುತ್ತ ರೆವಿನ್ಯೂ ರೇಟ್ ಜಾಸ್ತಿ ಮಾಡಿದೀವಿ ಅಂತ. ಬಹುಶಃ ರೆವಿನ್ಯೂ ರೇಟ್ 30 ಅಲ್ಲ 120ಕ್ಕಿಂತ 200%. ಬೆಂಗಳೂರು ನಗರ ಸುತ್ತಮುತ್ತ ನಿಮ್ ಬೆಂಗಳೂರಿಂದ ಒಂಚೂರು ಔಟ್ಸ್ಕರ್ಟ್ ಹೋದ್ರೆ, ಈಗ ಮಾಗಡಿ ರೋಡ್ ನಲ್ಲಿ ಸುಮ್ಮನೆ ಒಂದೆರಡು ಉದಾಹರಣೆ ಹೇಳ್ತೀನಿ. ಲಿಂಗದೀರ್ನಹಳ್ಳಿ, ಕಂಬದಹಳ್ಳಿ, ಒಂದಷ್ಟು ಹಳ್ಳಿಗಳಿದಾವೆ. ಆ ಭಾಗಗಳಲ್ಲೆಲ್ಲ 400 ರೂಪಾಯಿ 500 ರೂಪಾಯಿ ಇದ್ದಂತ ರೇಟ್ ನ ಏಕಾಏಕಿ 3,500 4,000 ಮಾಡಿದರೆ, ಏನೋ ಬಡವರು ಒಂದ್ 30 40 20 30 ಸೈಟ್ ತಗೊಳ್ತಾ ಇದ್ರು. ಅವ್ರ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಬಂದು ಒಂದ್ 8% ಅಂದ್ರೆ ಒಂದ್ 30,000 40,000 ಇದ್ದಿದ್ದು ಏಕಾಏಕಿ 1.5 ಲಕ್ಷಕ್ಕೆ ಹೋಯ್ತು. ಅಲ್ಲಿ ಅವ್ರಿಗೆ ಹಣದ ಹೊಡೆತ ಬಿತ್ತು. ಅಲ್ಲಿಂದ ಆಚೆಗೆ ನಾವು ಅಫಿಡವಿಟ್ ಗಳು ಮಾಡ್ಲಿಕ್ಕೆ 20 ರೂಪಾಯಿ 30 ರೂಪಾಯಿ ಇತ್ತು 100 ರೂಪಾಯಿಗೆ ಏಕಾಏಕಿ ತಗೊಂಡೋದ್ರು. ರೆಂಟಲ್ ಅಗ್ರಿಮೆಂಟ್ ನೀವು ಪಾಪ 10,000 ರೂಪಾಯಿ ಗಾರ್ಮೆಂಟ್ಸ್ ನೌಕರರು ಒಂದ್ 8,000 ರೂಪಾಯಿ 10,000 ರೂಪಾಯಿ 15,000 ರೂಪಾಯಿ ಬಾಡಿಗೆಗೆ ಮನೆ ತಗೊಂಡು ಸಂಬಳ ತಗೊಂಡು ಒಂದ್ 5,000 ರೂಪಾಯಿ ಬಾಡಿಗೆ ಮಾಡ್ತಾ ಇದ್ರು. ಇವತ್ತು 25,000 ರೂಪಾಯಿ ಪೇಪರ್ 25,000 ರೂಪಾಯಿ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ 500 ರೂಪಾಯಿ ಪೇಪರ್ ತಗೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇವೆಲ್ಲವನ್ನು ಅವರು ಆತ್ಮವಿಮರ್ಶನೆ ಮಾಡ್ಕೊಂಡ್ರೆ ಜನಗಳ ಮೇಲೆ ಇವರು ಹೊರೆ ಹೆಚ್ಚಾಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಜನ ಇವರ ಗ್ಯಾರಂಟಿಗಳ ಜೊತೆಗೆ ಈ ಡಿಸ್ಅಡ್ವಾಂಟೇಜಸ್ ಗಳನ್ನ ಒಳಗ್ ತುರ್ಕದ್ರಲ್ಲ, ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಇವ್ರಿಗೆ ಓಟ್ ಕೊಡೋದ್ರಲ್ಲಿ ಇನ್ನೂ ಹಿಂದೆ ಉಳ್ಕೊಂಡ್ರು ಅನ್ನೋದು ನನ್ನ ಆಲೋಚನೆ. ಓದ್ಕೊಳ್ಳಿ ಅನ್ನೋದು ನಾನ್ ಬಯಸ್ತೇನೆ. ಅರುಣ್ ಸೇಠ್ ಅವ್ರೆ, ಕಾಂಗ್ರೆಸ್ ಪರಾಮರ್ಶೆಯನ್ನು ಮಾಡ್ತಾ ಇದೆ. ಸೋಲಿಗೆ ಏನ್ ಕಾರಣ ಅಂದ್ರೆ 1ರಿಂದ 9ಕ್ಕೆ ಹೋಗಿದೆ. ಆದ್ರೆ ಅವ್ರ ನಿರೀಕ್ಷೆ ಇದ್ದಿದ್ದು 15ರಿಂದ 20 ಡಬಲ್ ಡಿಜಿಟ್ ಅನ್ನು ಕೂಡ ದಾಟೋಕ್ ಆಗ್ಲಿಲ್ಲ. ಯಾಕೆ ಈ ಹಿನ್ನಡೆ ಆಯ್ತು ಅಂತ ಪರಾಮರ್ಶೆ ಮಾಡೋ ಸಂದರ್ಭದಲ್ಲಿ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವರ್ಕ್ ಆಯ್ತು ಅನ್ನೋದು ಅವರ ಮೊದಲ ಪಾಯಿಂಟ್. ಇನ್ನೊಂದೇನು ಅಂದ್ರೆ ಗ್ಯಾರಂಟಿ ಸರಿಯಾಗಿ ಅಂದ್ರೆ ನಾವೇನ್ ಕೊಟ್ಟಿದೀವಿ ಅದಕ್ಕೆ ಜನರ ಸರಿಯಾಗಿಲ್ಲ, ನಾವ್ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಗ್ಯಾರಂಟಿಯನ್ನ ನಿಲ್ಸೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬರತ್ತಂತೆ. ಗ್ಯಾರಂಟಿ ಜಾರಿಯಾದ ಸಂದರ್ಭದಲ್ಲಿ ನೀವ್ ಅದರ ವಿರುದ್ಧವಾಗಿ ಕೋರ್ಟ್ಗೂ ಕೂಡ ಹೋಗಿದ್ದೀರಿ, ಅಂದ್ರೆ ಜನರಿಗೆ ಆಮಿಷವನ್ನು ಒಡ್ಲಾಗಿದೆ ಅಂತ. ಮತ್ತು ರಾಜ್ಯ ಸಾಲದ ಸುಳಿಗೆ ಸಿಲ್ಕತ್ತೆ, ರಾಜ್ಯ ದಿವಾಳಿ ಆಗತ್ತೆ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ರಿ. ಈಗ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ನಿಲ್ಸೋ ಬಗ್ಗೆ ಮಾತುಕತೆ ನಡೀತಾ ಇದೆ. ಅರುಣ್ ಅವ್ರೆ ಕೇಳಿಸ್ತಿದ್ಯಾ ನಿಮ್ಗೆ? ನನ್ ಧ್ವನಿ ಕೇಳಿಸ್ತಿದ್ಯಾ? ಪ್ರಶ್ನೆ ಕೇಳಿಸ್ದಾ ಅರುಣ್ ಅವ್ರೆ? ಹಾ ಇಲ್ಲಮ್ಮ, ಪ್ರಶ್ನೆ ಒಂದ್ಸತಿ ಸ್ವಲ್ಪ ರಿಪೀಟ್ ಮಾಡಿ. ರಿಪೀಟ್ ಮಾಡ್ಬೇಕಾ? ಓಕೆ. ಈಗ ಒಂದು ಅವರ ಪರಾಮರ್ಶೆ ಸಭೆ ಸಂದರ್ಭದಲ್ಲಿ ಒಕ್ಕಲಿಗ ಮತ್ತು ಜೆಡಿಎಸ್ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ, ಲಿಂಗಾಯತ ಮತ್ತು ಒಕ್ಕಲಿಗ ಕಾಂಬಿನೇಷನ್ ವರ್ಕ್ ಆಗಿದೆ ಅನ್ನೋದು ಅವ್ರ ಮೊದಲ ಪಾಯಿಂಟ್. ಇನ್ನೊಂದೇನು ಅಂತಂದ್ರೆ ಗ್ಯಾರಂಟಿಯನ್ನ ನಿಲ್ಸೋ ಬಗ್ಗೆ ಚರ್ಚೆಗಳಾಗ್ತಿದೆ. ನೀವು ಗ್ಯಾರಂಟಿ ಕೊಟ್ಟ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರಿ, ರಾಜ್ಯ ದಿವಾಳಿ ಆಗತ್ತೆ, ಈ ತರದ ಉಚಿತ ಯೋಜನೆಗಳನ್ನ ಕೊಡೋದು ಅಷ್ಟು ಸರಿಯಾದ ಮಾರ್ಗ ಅಲ್ಲ ಅಂತ. ಕೋರ್ಟ್ಗೂ ಕೂಡ ಹೋಗಿದ್ರಿ, ಆಮಿಷ ಒಡ್ಲಾಗಿದೆ ಅಂತ. ಈಗ ನಿಲ್ಸೋ ಬಗ್ಗೆ ಸರ್ಕಾರ ಮಾತನಾಡ್ತಿರೋ ಹೊತ್ತಲ್ಲಿ ಬಿಜೆಪಿ ನಿಲುವೇನು? ಸರ್ ನನ್ ಪ್ರಶ್ನೆ ಮುಗೀತು, ನಿಮಗೆ ಕೇಳಿಸ್ತಾ ಇದೆಯಾ? ಸರಿ, ನಾನು ಮಾತನಾಡೋದು ಕೇಳಿಸ್ತಾ ಇದೆಯಲ್ಲ? ಹಾ, ನೀವು ಮಾತಾಡೋದು ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ ಸರ್. ಹಾ, ನಮ್ಗೆ ಕೇಳಿಸ್ತಾ ಇದೆ. ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮ್ಗೆ? ಎಸ್ ಪ್ಲೀಸ್ ಅರುಣ್, ಕಂಟಿನ್ಯೂ ಮಾಡ್ತೀನಿ. ಓಕೆ. ಮೊಟ್ಟ ಮೊದಲನೇದಾಗಿ 1 ವರ್ಷ ಆಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥದ್ದು. ಅಭೂತಪೂರ್ವವಾಗಿರತಕ್ಕಂಥ ವಿಜಯ. 135 ಸೀಟುಗಳು ಕಾಂಗ್ರೆಸ್ಸಿಗೆ ಬಂದಿರುವಂತದ್ದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಮ್ಗೆ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ಆ ಗ್ಯಾರಂಟಿಗಳನ್ನೇ ಬಡಾಯಿ ಕೊಚ್ಚಿಕೊಳ್ತಾ
ಇಡೀ ಮತದಾನ ಅದರಲ್ಲಿ ಕೇಂದ್ರೀಕೃತವಾಗಿತ್ತು. ಮತ್ತೆ ನಾರ್ಮಲಿ ನಮ್ಮ ಬಡ ಮಹಿಳೆಯರಿಗೆ ಯಾರಿಗಾದ್ರೂ ಒಂದು 2,000 ರೂಪಾಯಿ ಸಿಗುತ್ತೆ ಇನ್ನುತ್ತ ಹೇಳಿದ್ರೆ ಬಹಳ ದೊಡ್ಡ ವಿಷಯ. ಅದಕ್ಕೆ ಪ್ರತಿಯಾಗಿ ಅವರು ಓಟುಗಳನ್ನು ಹಾಕಿದ್ರು ವಗೇರೆ ವಗೇರೆ ಕರ್ನಾಟಕದ ಸರ್ಕಾರ ಬಂತು. ಆದರೆ ಈಗಷ್ಟೇ ನಮ್ಮ ರಾಜುಗೌಡ ಅವರು ವಿಶದವಾಗಿ ಉಳಿದಂತ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಪುನಃ ಅದನ್ನು ಮಾತಾಡ್ಲಿಕ್ಕೆ ಬಯಸುವುದಿಲ್ಲ. ಆದ್ರೆ ನನ್ಗೆ ಗ್ಯಾರಂಟಿಯ ಬಗ್ಗೆ ವಿಷಯದಲ್ಲಿ ಹೇಳ್ಬೇಕಾದ್ರೇನೆ ಒಂದು ವಿಚಾರ ಇದೆ. ಏನು ಅಂತ ಹೇಳಿದ್ರೆ ನಾನು ಮೋದಿಜಿಯವರ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೋದಿಜಿಯವರಿಗೆ ನೇರವಾಗಿ ಪ್ರಶ್ನೆ ಕೇಳಿದ್ದೆ. ಯಾವಾಗ ಕಳೆದ ವರ್ಷ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಈ ಗ್ಯಾರಂಟಿ ಅಥವಾ ರೇವಡಿ ಅಥವಾ ಫ್ರೀ ಬೇಸ್ ಗಳನ್ನು ಕೊಡುವುದರ ಮುಖೇನ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು ಅಥವಾ ಇದರ ಬಗ್ಗೆ ನಮ್ಮ ರಾಜ್ಯಕ್ಕೆ ಎಷ್ಟು ಹೊರೆ ಆಗ್ಬಹುದು, ಇದು ಕಾರ್ಯಸಾಧುವ ಅನ್ನುವಂಥದ್ದು ವಿಷಯ. ಆವಾಗ ಮೋದಿಜಿಯವರು ಕೂಡ ಅದಕ್ಕೆ ಬೇಕಾದ ಉತ್ತರವನ್ನು ಕೊಟ್ಟಿದ್ರು. ಯಾವ ದುರಂತದ ಕಡೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಗಬಹುದು ಈ ರೀತಿ ಅನ್ನುವಂಥದ್ದು. ನನ್ನ ಒಂದು ವಿಶ್ಲೇಷಣೆ ಇದೆ ಈ ಗ್ಯಾರಂಟಿಗಳ ಬಗ್ಗೆ. ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ರ್ಯಾಂಕ್ ಬರ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ರೆ ಆ ಟಾಸ್ಕ್ ನೀನು ಪೂರೈಸಿದ್ರೆ ನಿನಗೆ ಒಂದು ಸೈಕಲ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆ ಸೈಕಲ್ ನ ಆಸೆಗೆ ಒಂದು ಒಳ್ಳೆ ರ್ಯಾಂಕ್ ಅನ್ನು ಪಡೆಯುವಂಥದ್ದು, ಉತ್ತಮ ಮಾರ್ಕ್ ಪಡೆಯುವಂಥದ್ದು ಮಕ್ಕಳು ಮಾಡ್ತಾರೆ. ಆದರೆ ನೀನು ಮುಂದೆ ರ್ಯಾಂಕ್ ಪಡಿಬೇಕು ಅಂತ ಹೇಳಿ ಈಗಲೇ ಸೈಕಲ್ ಕೊಟ್ಬಿಟ್ರೆ ಆ ಸೈಕಲ್ ನ ಆಟ ಆಡಿ ಪಾಠ ಕೆಡಿಸ್ಬಿಡುತ್ತೆ. ಇದು ಪ್ರಗತಿಗೆ ಮಾರಕವಾಗುತ್ತೆ, ಆ ಮಗುವಿನ ಪ್ರಗತಿಗೆ ಮಾರಕವಾಗುತ್ತೆ. ಹಾಗೇನೆ ಇಲ್ಲಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಒಂದ್ಸತಿ ನೋಡಿ. ಬಸ್ಸುಗಳಲ್ಲಿ ಫ್ರೀ ಆಗಿ ಕೊಟ್ರು, ಮೇಲ್ನೋಟಕ್ಕೆ ಅದು ಚಂದವಾಗಿ ಕಾಣಿತ್ತು. ಆದರೆ ಒರಿಜಿನಲ್ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೋದ್ರೆ ಯಾವುದಾದ್ರೂ ಒಂದು ರಚನಾತ್ಮಕವಾಗಿ ಉನ್ನತ ಉದ್ದೇಶಕ್ಕೋಸ್ಕರ ಹೋದ್ರೆ ನಿಮಗೆ ಬಸ್ ಫ್ರೀ ಅಂತ ಹೇಳಿದ್ರೆ ಆ ಉದ್ದೇಶವನ್ನು ಬೆನ್ನತ್ತಿಕೊಂಡು ಅದನ್ನು ಅವರು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಆ ಬಸ್ ಫ್ರೀ ಅಂತ ಹೋಗ್ಬೋದು. ಈ ರೀತಿ ರಚನಾತ್ಮಕವಾಗಿ ಹೋಗ್ಬೇಕಿತ್ತು. ಇನ್ನು 10 ಕಿಲೋ ಅಕ್ಕಿ ಫ್ರೀ. ನಿಮ್ಗೆ ಯಾವ ವೈಜ್ಞಾನಿಕವಾಗಿ ಒಬ್ಬರಿಗೆ ತಿಂಗಳಿಗೆ ಬೇಕಾಗಿರುವಂತದ್ದು 5 ರಿಂದ 6 ಕಿಲೋ ಅಕ್ಕಿ ತಿನ್ನೋದಕ್ಕೆ, ಅದಕ್ಕೆ ಜಾಸ್ತಿ ಒಬ್ಬ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ 10 ಕಿಲೋ ಅಕ್ಕಿ ಒಬ್ರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರಿಂದ ಅವೈಜ್ಞಾನಿಕವಾಗಿರ್ತಕ್ಕಂಥ ಘೋಷಣೆ. ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಓಟಿನಲ್ಲಿ ನೋಟು ಕೊಟ್ಟು ಓಟು ಕೊಡುವ ಬದಲಿಗೆ ಮುಂದಿನ ಆಮಿಷದ ರೀತಿಯಲ್ಲಿ ಅದು ಇತ್ತು. ಭರವಸೆಗಳನ್ನು ಕೊಡ್ಬೇಕು, ಅದು ರಚನಾತ್ಮಕವಾಗಿರ್ಬೇಕು. ಆದರೆ ಈ ಕ್ಷಣದಲ್ಲಿ ನಾವು ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬರೆದಿದ್ದು ಇನ್ನೆಂದೂ ಬರುವುದಿಲ್ಲ. ಅದಕ್ಕೋಸ್ಕರ ಬೇಕಾದ ಆಮಿಷಗಳನ್ನ ಈ ರೀತಿಯಾಗಿ ಕೊಡೋಣ ಅನ್ನೋ ಮಟ್ಟಿಗೆ ಇಳಿತ್ತು. 2,000 ರೂಪಾಯಿ ಬಡ ಹೆಂಗಸರಿಗೆ 2,000 ರೂಪಾಯಿ ಕೊಡ್ಬೇಕು, ಸರಿ. ಆದ್ರೆ ಇವರು ಸಂಪೂರ್ಣವಾಗಿ ಮತದಾನ ಅದರ ಪ್ರಕ್ರಿಯೆಯನ್ನು ನೋಡಿದಾಗ ಈ 2,000 ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಅದು ಎಷ್ಟು ದೊಡ್ಡವರಾಗಿ ಎಷ್ಟು ದೊಡ್ಡ ಮನೆಯಲ್ಲಿ AC ಇರ್ಲಿ, ಕಾರ್ ಇರ್ಲಿ, ಪ್ರತಿಯೊಬ್ಬರಿಗೆ ಕೊಡ್ತೀವಿ ಪ್ರತಿ ತಿಂಗಳು AC. ಈ ರೀತಿ ಓಕೆ, ಸ್ವಲ್ಪ ಸಮಸ್ಯೆ ಆಗಿದೆ ಅರುಣ್ ಅವರೇ ನಿಮ್ಮ ಕನೆಕ್ಟಿವಿಟಿ. ನಾನು ಮಾತನಾಡ್ತೀನಿ ನಿಮ್ ಜೊತೆಗೆ. ನನ್ನ ಕಾಂಗ್ರೆಸ್ ವಕ್ತಾರರು ಕಶ್ಯಪ್ ನಂದನ್ ಅವರಿದ್ದಾರೆ. ನಮಸ್ಕಾರ ಕಶ್ಯಪ್ ಅವರೇ, ಸ್ವಾಗತ. ನಮಸ್ಕಾರ ಮೇಡಮ್. ಕಶ್ಯಪ್ ಅವರೇ, ಶಾರ್ಟ್ ನೋಟಿಸ್ ಅಲ್ಲಿ ನಮ್ಮನ್ನು ಸೇರ್ಕೊಂಡಿದ್ದೀರಿ, ಧನ್ಯವಾದ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಕ್ಕೆ. ಕಶ್ಯಪ್ ಅವರೇ, ನಿಮ್ಮ ಸೋಲಿನ ಪರಾಮರ್ಶೆಯನ್ನ ಮಾಡ್ತಾ ಇದ್ದೀರಿ, ಜಿಲ್ಲಾವಾರು ಮಾಡ್ತಾ ಇದ್ದೀರಿ ಅಥವಾ ಒಂದು ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇದೆಲ್ಲದರ ನಡುವೆ ಗ್ಯಾರಂಟಿನ ನಿಲ್ಸೋಣ ಅನ್ನೋ ಮಾತುಗಳು ನಿಮ್ಮ ಪಕ್ಷದ ವಲಯದಿಂದ ಕೇಳಿ ಬರ್ತಿದೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಕರ್ನಾಟಕದ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು ವಿಧಾನಸಭೆ ಚುನಾವಣೆಗಾಗಿ. ವಿಧಾನಸಭೆ ಚುನಾವಣೆಯಲ್ಲಿ ನೀವು ಗ್ಯಾರಂಟಿಯನ್ನ ಮುಂದಿಟ್ಟಿದ್ರಿ, ಅದನ್ನ ಜನ ಮೆಚ್ಚಿ ನಿಮಗೆ ವೋಟ್ ಕೊಟ್ಟಿದ್ದಾರೆ. ಒಂದು ಬಿಜೆಪಿಯ ಆಗಿನ ಭ್ರಷ್ಟಾಚಾರ ಆರೋಪಗಳಿರ್ಬೋದು ಅಥವಾ ನಿಮ್ಮ ಗ್ಯಾರಂಟಿಗಳು, ಹೇಗೋ 135 ಸೀಟ್ ಸಿಕ್ತು. ಅಂದ್ರೆ ನೀವೇನ್ ಗ್ಯಾರಂಟಿ ಕೊಟ್ಟಿದ್ರಿ ಆ ಸಂದರ್ಭದಲ್ಲಿ ಅದಕ್ಕೆ ಜನ ಮತ ಕೊಟ್ಟಿದ್ದಾರೆ. ಅದನ್ನ ನೀವು ಆರಂಭ ಮಾಡಿದ್ರಿ ಜನರಿಗೆ ಕೊಟ್ಟ ಮಾತಿನಂತೆ. ಈಗ ನಿಲ್ಲಿಸ್ತೀವಿ ಅಂತ ಹೇಳೋದಕ್ಕೆ ಏನ್ ಅರ್ಥ ಇದೆ? ಈಗ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ನೀವು ಮಾತಾಡೋ ಹೊತ್ತಿಗೆ ನೀವು ಲೋಕಸಭೆ ಕೇಳಿಲ್ಲ. ಗ್ಯಾರಂಟಿಗಳನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೈನ್ ಹಾಕಿ ಕೊಟ್ಟಿದ್ದು ವಿಧಾನಸಭೆ ಚುನಾವಣೆಗೆ, ಲೋಕಸಭೆ ಚುನಾವಣೆಗಲ್ಲ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ನಿಮ್ ಗ್ಯಾರಂಟಿ ಬೇಡ, ನರೇಂದ್ರ ಮೋದಿ ಬೇಕು ಅಂತ ಏನೋ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನೀವೀಗ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಏನ್ ಅರ್ಥ ಇದೆ ಇದಕ್ಕೆ ಕಶ್ಯಪ್ ಅವರೇ? ಓಕೆ, ನಮಸ್ಕಾರ ಮೇಡಮ್. ಓಕೆ, ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಜನತೆಗೆ ತಿಳಿಸಿದ್ದಾರೆ, ನಮ್ಮ ಗ್ಯಾರಂಟಿ ನಿಲ್ಲಲ್ಲ 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 ಅಂತ ಒತ್ತಿ ಹೇಳಿದ್ದಾರೆ. ಸರ್ಕಾರದ 4 ಸ್ಪೋಕ್ಸ್ ಪರ್ಸನ್, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡು, 4 ಸ್ಪೋಕ್ಸ್ ಪರ್ಸನ್ ಸರ್ಕಾರದ ಪರವಾಗಿ ಸರ್ಕಾರದ ವಿಷಯಗಳನ್ನು ಮೀಡಿಯಾ ಮುಂದೆ ಮಂಡಿಸ್ತಾರೆ.
ಇವರು ಅಧಿಕೃತ ವಕ್ತಾರರು ಸರ್ಕಾರದ ಪರವಾಗಿ. ಅವರು ಯಾರು ಕೂಡ ಈ ಗ್ಯಾರಂಟಿ ಬಗ್ಗೆ ಮಾತನ್ನು ಆಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ನಿಲ್ಸಲ್ಲ. ಹಾಗಾಗಿ ನಾವು ಗ್ಯಾರಂಟಿ ನಿಲ್ಸೋ ಪ್ರಮೇಯ ನಿಲ್ಸಲ್ಲ ಅಂತ ಸರ್ಕಾರ ಖಂಡಿತವಾಗಿ ಹೇಳಿದೆ. 3-4 ಜನ ಲೀಡರ್ಗಳು ಆತ್ಮಾಲೋಕವನ್ನ ಏನಪ್ಪ ಇಂಟರ್ನಲ್ ಮೀಟಿಂಗ್ ಗಳಲ್ಲಿ, ಪತ್ರಿಕಾಗೋಷ್ಠಿಲಿ ಅವರು ಅವರಾದ ಒಂದು ವಿಷಯವನ್ನು ಪ್ರಕಟಿಸಿ, ಏನಪ್ಪಾ ನಮ್ಗೆ ಗ್ಯಾರಂಟಿಯಿಂದ ಬರ್ಲಿಲ್ವೋ, ಇಲ್ಲ ಏನಾಯ್ತೋ, ಇಲ್ಲ ಕಾರ್ಯತಂತ್ರ ನಮ್ದು ವಿಫಲವಾಯ್ತಾ ಅಂತ ಅವರು ಪರಾಮರ್ಶೆ ಸಮಯದಲ್ಲಿ ಹೇಳಿದಾರೆ. ನಮ್ ಗ್ಯಾರಂಟಿ ಕೈ ಕೊಡ್ತೋ, ಇಲ್ಲ ನಮ್ಗೆ ಜಾತಿ ಸಮೀಕರಣ ಕೈ ಕೊಡ್ತೋ, ಏನ್ ಕೈ ಕೊಡ್ತೋ ಅಂತ ಈ ಗ್ಯಾರಂಟಿನೂ ಒಂದು ವಿಷಯವನ್ನು ಎತ್ತಿ ಮಾತಾಡಿದ್ದಾರೆ. ಹಾಗಾಗಿ ಅವ್ರು ಪರಾಮರ್ಶೆ ಮಾಡೋದು ತಪ್ಪಿಲ್ಲ, ನೀವು ಪರಾಮರ್ಶೆ ಮಾಡಿ ಅದೇನ್ ಕಾಂಬಿನೇಷನ್ ವರ್ಕ್ ಆಗಿದೆಯೋ ಇಲ್ವೋ ಅದು ನೀವು ಚರ್ಚೆ ಮಾಡಬೇಕಾಗಿದ್ದು ಪಕ್ಷದ ಒಳಗಡೆ. ಆದ್ರೆ ಮಾತಾಡುವ ಸಂದರ್ಭದಲ್ಲಿ ಜವಾಬ್ದಾರಿಯುತ ಶಾಸಕರು, ಕೆಲವು ಮುಖಂಡರುಗಳು ಜನಕ್ಕೆ ಗ್ಯಾರಂಟಿ ಬೇಡ ಆಗಿದೆ, ಗ್ಯಾರಂಟಿ ಬೇಕಾಗಿದ್ರೆ ಅವರು ಬೇರೆ ಪಕ್ಷಗಳಿಗೆ ಓಟ್ ಕೊಡ್ತಿರ್ಲಿಲ್ಲ, ನಮಗ್ ಕೊಡ್ತಾ ಇದ್ರು, ಹಾಗಾಗಿ ಗ್ಯಾರಂಟಿ ನಿಲ್ಸೋದೇ ಒಳ್ಳೇದು, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ, ಈ ತರದ ಮಾತುಗಳನ್ನ ಶಾಸಕರೇ ಆಡಿದ್ದಾರೆ. ನೀವು ಹೇಳಿದಂತೆ ಅತ್ಯುನ್ನತ ಹುದ್ದೆಯಲ್ಲಿರುವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅಥವಾ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರೋರು ಅದನ್ನ ಹೇಳದೇ ಇದ್ರು, ಇವರು ನಿಮ್ಮ ಪಕ್ಷದ ಭಾಗವೇ ಹಾಕಿರೋದ್ರಿಂದ ಅವರ ಮಾತುಗಳಿಗೆ ಕಡಿವಾಣ ಹಾಕ್ಬೇಕಾಗತ್ತೆ. ನಿಮ್ಗೆ ಆ ತರದ ಆಲೋಚನೆ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಮೇಡಮ್, ನಿನ್ನೆ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರಿಗೂ ಮಂತ್ರಿಗಳಿಗೂ ಗ್ಯಾರಂಟಿ ಬಗ್ಗೆ ಯಾರು ಮಾತನಾಡಕೂಡದು. ಯಾಕಂದ್ರೆ ನಾವು ಗ್ಯಾರಂಟಿ ಚುನಾವಣೆ ಭರವಸೆಯಲ್ಲಿ ಕೊಟ್ಟಿದೀವಿ, ನಾವ್ ಏನ್ ಕೊಟ್ಟಿದೀವಿ ಅದನ್ನ ಈಡೇರಿಸಿದೀವಿ. ಅದನ್ನ ಅವ್ರು ಓಟ್ ಹಾಕ್ಲಿಲ್ಲ ಅಂದ ತಕ್ಷಣ ಅದನ್ನ ನಿಲ್ಸಕ್ಕೆ ನಾವು ಆ ಕೆಲಸ ಮಾಡಬಾರ್ದು. ನಮ್ಗೆ ರಾಜ್ಯದ ಜನತೆ ಹಿತ ಮುಖ್ಯ ಹೊರತು ನಮ್ ಓಟ್ ಹಾಕಿದಾರೋ ಬಿಟ್ಟಿದಾರೋ ಅದು ಸೆಕೆಂಡ್ರಿ. ನಾವು 2023 ಕೊಟ್ಟಿದ್ದು ಚುನಾವಣೆ ಭರವಸೆಗೆ ಅಂದು ಬೆಲೆ ಏರಿಕೆ ವಿರುದ್ಧ ನಮ್ಮ ಪಕ್ಷ ಹೋರಾಡಿದಾಗ ಇದೊಂದು 2,000 ರೂಪಾಯಿ ಅವರಿಗೆ, ಫಾರ್ ಎಕ್ಸಾಂಪಲ್ ಗ್ಯಾಸ್ ಬೆಲೆ 1,000 ರೂಪಾಯಿ ಇದೆ ಇವತ್ತುವೆ, ಅವ್ರೊಂದು 500 ರೂಪಾಯಿ ಗ್ಯಾಸ್ಗೆ ಆ ದುಡ್ಡಿಂದ ತಗೋಬಹುದು. ಮಕ್ಳಿಗೆ ಫೀಸ್ ಏನಪ್ಪಾ ಒಂದು ಫೀಸ್ಗೆ ಉಪಯೋಗಿಸ್ಕೋಬಹುದು, ಇಲ್ಲ ಅಂದ್ರೆ ಒಂದು ಮೆಡಿಸಿನ್ ತಗೊಳಕ್ ಉಪಯೋಗಿಸ್ಕೋಬಹುದು, ಇಲ್ಲ ಅವರು ಮನೆ ಗ್ರಾಸರಿ ತಗೊಳಕ್ ಉಪಯೋಗಿಸ್ಬೋದು. ಯಾಕಂದ್ರೆ ಗ್ರಾಸರೀಸು, ಅಕ್ಕಿ, ಬೇಳೆ, ದವಸ ಧಾನ್ಯ ಬೆಲೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಈ 2,000 ರೂಪಾಯಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಅದು ಕೊಟ್ಟಿದ್ದು ಹೊರತು ಅವ್ರು ನಮ್ ಓಟ್ ಹಾಕಿದಾರೋ ಬಿಟ್ಟಿದಾರೋ ಅನ್ನೋದು ಸೆಕೆಂಡ್ರಿ. ಬಟ್ ಅದು ನಮ್ ಒಂದು ಎಕಾನಮಿ ರಿವೈವ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿ ಅನೌನ್ಸ್ ಮಾಡಿ, ನಾವು ಪ್ರಿಯಾಂಕಾ ಗಾಂಧಿ ಅವರು ಅನೌನ್ಸ್ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಿದ್ರು, ನಮ್ಮ ಖರ್ಗೆ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ ನಮ್ಮ 4 ಗ್ಯಾರಂಟಿಗಳನ್ನ ರಾಜ್ಯದಲ್ಲಿ. ಹಾಗಾಗಿ ನಾವು ಗ್ಯಾರಂಟಿ ನಿಲ್ಲಿಸೋ ಪ್ರಮೇಯ ಇಲ್ಲ, ಗ್ಯಾರಂಟಿ ಇದ್ದೇ ಇರುತ್ತೆ. ನಮ್ಗೆ ಓಟ್ ಹಾಕ್ತಾ ಇರ್ಲಿ ಹಂಗನ್ಬಿಟ್ಟು ಇನ್ನೊಂದು ವಿಷಯ, ಬಿಜೆಪಿ ಸರ್ಕಾರ 750 ಭರವಸೆ ಕೊಟ್ಟಿತ್ತು 2018 ಚುನಾವಣೆಯಲ್ಲಿ. ಅವರು 19 ಚುನಾವಣೆಯಲ್ಲಿ ಒಂದ್ ನಿಮಿಷ ಮುಗಿಸ್ಬಿಡ್ತೀವಿ ಮೇಡಮ್. 19ರಲ್ಲಿ ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿದ್ರು. 750 ಭರವಸೆಯಲ್ಲಿ ಅವರು 20% ಈಡೇರಿಸಲಿಲ್ಲ. ರಾಜ್ಯದ ಜನತೆಗೆ 20% ಭರವಸೆನೂ ಈಡೇರಿಸಲಿಲ್ಲ. ನಾವು ಕಳೆದ 13ರಿಂದ 18 ಸರ್ಕಾರದಲ್ಲಿ 128 ಭರವಸೆ ಕೊಟ್ಟಿದ್ರಿ, ಅದರಲ್ಲಿ 99.9% ಮುಗಿಸಿದ್ವಿ. ಪ್ಲಸ್ ಅದಲ್ಲದೆ 20 ಭರವಸೆಗಳು ಹೆಚ್ಚಿಗೆ ಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಇಂದಿರಾ ಕ್ಯಾಂಟೀನ್ ಅಂತದ್ದು ನಮ್ಮ ಈ ಚುನಾವಣೆ ಪ್ರಣಾಳಿಕೆಯಲ್ಲಿ ಇರಲಿಲ್ಲ, 13 ಮ್ಯಾನಿಫೆಸ್ಟೋಲಿ. ಹಾಗಾಗಿ ನಾವು ಕೊಟ್ಟಿದ್ದ ಇನ್ನೊಂದು ಎಕ್ಸಾಂಪಲ್ ಅನ್ನಭಾಗ್ಯ, ನಮ್ಮ ನಾಯಕಿ ಅವರ ಒಂದು ಮಾತನಾಡ್ತೀನಿ. ನಾನು ವಿವೇಕಾನಂದ ಅವರ ಮೊದಲ ಪ್ರತಿಕ್ರಿಯೆ ವಿವೇಕಾನಂದ ಅವರೇ, ಒಂದ್ ರೀತಿ ಸೇಡಿನ ಕ್ರಮ ಅಂತಾರಲ್ಲ, ಆ ತರದ್ದು ಕಾಂಗ್ರೆಸ್ನ ಕೆಲವು ಶಾಸಕರಿಂದ ಹೇಳಿಕೆಗಳ ರೂಪದಲ್ಲಿ ಬರ್ತಾ ಇರೋದು. ನೀವು ನಮ್ಗೆ ಓಟ್ ಕೊಟ್ಟಿಲ್ಲ, ನಾವು ಕೊಡೋದಿಲ್ಲ, ನಿಮ್ಗೆ ನಿಲ್ಲಿಸ್ತೀವಿ ಅನ್ನೋ ಒಂದು ಬೆದರಿಕೆ, ಒಂದು ಸೇಡಿನ ಕ್ರಮ ಅಂತ ಅನ್ಸುತ್ತೆ. ಹೌದು, ಕಶ್ಯಪ್ ಅವರು ಹೇಳಿದಾಗೆ ಸರ್ಕಾರದ ಮುಖ್ಯ ಜವಾಬ್ದಾರಿಯನ್ನು ವಹಿಸೋರು ಯಾರಿಂದಲೂ ಈ ಮಾತು ಬಂದಿಲ್ಲ, ನಾವು ಅದನ್ನ ರಾಜಕೀಯಕ್ಕಾಗಿ ಮಾಡಿಲ್ಲ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಕೆಲವರಿಂದ ಈ ಮಾತುಗಳು ಬರ್ತಿದೆ. ಸೋಲಿನ ಪರಾಮರ್ಶೆ ಮಾಡೋ ಭರದಲ್ಲಿ ಈ ತರದ ಹೇಳಿಕೆಗಳು ಎಷ್ಟು ಸಮಂಜಸ? ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ತಮ್ಮದು? ಮೊದಲನೇದಾಗಿ ಅದು ನಿಲ್ಲಬಹುದು ಅನ್ನುವ ಊಹೆ ಮೇಲೆ ನಾವು ಚರ್ಚೆ ಮಾಡ್ತಾ ಇರೋದು. ಈಗ ಸದ್ಯಕ್ಕೆ ಅದು ನಿಲ್ಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ, ನಿಲ್ಲಬಹುದು ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯ ಮೇಲೆ ನಾವು ಚರ್ಚೆ ಮಾಡ್ತಿದ್ದೀವಿ. ಎರಡನೇದಾಗಿ ಕಾಂಗ್ರೆಸ್ ಸಂಪೂರ್ಣ ಸೋತಿದೆ ಅಂತೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈಗ ನೀವೇ ತೋರಿಸ್ತಾ ಇದ್ದೀರಿ, ಕಳೆದ 15-20 ವರ್ಷಗಳಲ್ಲಿ 2 ಅಂಕೆಯ ಸಂಖ್ಯೆಯನ್ನ ಅವರು ದಾಟೇ ಇಲ್ಲ. ಸೊ ಆಧಾರದ ಮೇಲೆ ಈ ಒಂದು ಅವರ ಎಕ್ಸ್ಪೆಕ್ಟೇಷನ್ 15-20 ಇರ್ಬೋದು, ಬಟ್ ಸಹಜವಾಗಿ 9 ಅವ್ರಿಗೆ ಸಮಾಧಾನಕರ. ಯಾಕೆಂದ್ರೆ ಇತಿಹಾಸ ಅದೇ ಇದೆ.
ಮೂರನೇದಾಗಿ ನೀವು ಕೇಳಿದ ಪ್ರಶ್ನೆ ನನ್ನ ಮನ್ಸಲ್ಲಿ ಅದು ಬರ್ತಾ ಇತ್ತು. ಹಾಗೇನಾದ್ರೂ ಅವ್ರು ಹೇಳಿದಾರಲ್ಲ ಬಾಲಕೃಷ್ಣ ಮತ್ತು ಅವ್ರು ಇದಾರಲ್ಲ, ಅವ್ರಿಗೆ ಖಂಡಿತವಾಗಲೂ ಪಕ್ಷ ನೋಟಿಸ್ ಕೊಡ್ಬೇಕು. ಇದು ಅತ್ಯಂತ ಅಂದ್ರೆ ನೀವು ಜನಗಳಿಗೆ ಬಿಸ್ಕೆಟ್ ಹಾಕಿದ್ರಿ ಅನ್ನೋ ತರದಲ್ಲಿ ಆಗುತ್ತೆ. ನಾವು ನಿಮ್ಗೆ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ಗ್ಯಾರಂಟಿ ಅಂತ ಅವ್ರು ಕರೆದಿದ್ರು ಕೂಡ ಇದೊಂದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಯೋಜನೆಗಳು. ಬಡವರಿಗಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಯಾವುದೇ ಸಮಾಜ ಆಗ್ಲಿ. ಅದು ಅಭಿವೃದ್ಧಿಯ ಜೊತೆ ಇದನ್ನು ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಯಾರ್ದು ಅಬ್ಜೆಕ್ಷನ್ ಇರಕ್ ಸಾಧ್ಯ ಇಲ್ಲ. ಆದ್ರೆ ಇಂಪ್ಲಿಮೆಂಟೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಆದ್ರೆ ಅದನ್ನ ನಾವು ಓಟ್ಗೋಸ್ಕರ ಕೊಟ್ರಿ, ಜನ ನಮ್ಮನ್ನ ಕೈ ಹಿಡ್ದಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ನಿಜವಾಗ್ಲೂ ದ್ರೋಹ ಮಾಡ್ತಾ ಇದಾರೆ ಮತದಾರರಿಗೆ ಅಂತ ಹೇಳಿ. ಇದು ಬ್ಲಾಕ್ ಮೇಲ್ ಅಲ್ಲ, ಇದು ರಾಜಕೀಯ ಅಲ್ಲ. ಅವರು ಮೊದಲೇ ಘೋಷಣೆ ಮಾಡಿದ್ರು ನಾವ್ ಇದನ್ನ ಮಾಡ್ತೀವಿ ಅಂತ ಹೇಳಿ. ಮತ್ತು ಅದು ಕಾಂಗ್ರೆಸ್ಸಿನ ಪೂರ್ವ ಸಿದ್ಧಾಂತಕ್ಕೆ ಅನ್ವಯವಾಗಿ ಅದರ ಆಯಗಳಿಗೆ ಅನುಗುಣವಾಗಿ ಮಾಡಿರುವಂತ ಯೋಜನೆಗಳು. ಇವ್ರು ಹಾಗಾದ್ರೆ ಹೇಳ್ತಿದ್ದಾರೆ ಅಂದ್ರೆ, ಈಗ ನೋಡಿ ಆ ಬಸ್ಸಿನಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ, ಹೌದು ಇನ್ನೊಂದು 500 ಬಸ್ಗಳನ್ನ ಎಕ್ಸ್ಟ್ರಾ ಹಾಕ್ಬೇಕಾಗುತ್ತೆ. ಅಥವಾ 2,000 ರೂಪಾಯಿ ಬಹಳ ಜನ ಒಂದಷ್ಟು ಲಾಭಗಳನ್ನ ಪಡಿತಾರೆ. ಇದು ಸಾಮಾಜಿಕ ನ್ಯಾಯ. ನಾವು ಖಂಡಿತವಾಗ್ಲೂ ಆ ತರದಕ್ಕೆ ಹೋಗೋದಕ್ಕೆ ಹೊಟ್ಟೆ ಉರಿ ಪಡೋದಿದೆಯಲ್ಲ, ಅದಲ್ಲ. ಯಾವುದು ಎಕಾನಮಿ ಇದೊಂದ್ರಿಂದಾನೇ ನಾಶ ಆಗಲ್ಲ. ಎಕಾನಮಿ ನಾಶ ಆಗ್ಲಿಕ್ಕೆ ಬೇರೆ ಬೇರೆ ಅಂಶಗಳು ಇರ್ತವೆ. ನಾವು ಜನಗಳಿಗೆ ಉಚಿತವಾಗಿ ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಉಚಿತ ಯಾರ ಒಬ್ಬರ ಸೊತ್ತು ಅಲ್ಲ. ನಾವು ಜನಗಳ ತೆರಿಗೆಯಿಂದ ಇರುತ್ತೆ, ಅದನ್ನ ಹಂಚಿಕೆ ಮಾಡ್ತಾ ಇರ್ತೀವಿ. ಅದರಿಂದ ಉಚಿತ ಯೋಜನೆಗಳಿದ್ವಿ. ಆದ್ರೆ ಅದನ್ನ ಮತದಾನಕ್ಕಾಗಿ ಮಾಡಿದ್ವಿ ಅಂತ ಹೇಳಿ ಹೇಳಿಲ್ಲ ನೀವು ಈ ಸರಿ ನಮ್ಗೆ ಕಡಿಮೆ ಓಟ್ ಕೊಟ್ಟಿದ್ದೀರಿ ಅದರಿಂದ ನಿಲ್ಲಿಸ್ತೀವಿ ಅನ್ನೋದಿದೆಯಲ್ಲ, ಅದು ಖಂಡಿತ ಯಾರು ಆ ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ಒಂದಷ್ಟು ಶಾಸಕರು ಹೇಳಿದ್ದಾರೆ ಜನ ಒಪ್ಪಿಲ್ಲ ಅಂತ ಹೇಳಿ. ನೋ, ನೀವು ಒಟ್ಟು ಬೇಕಾದ್ರೆ ಮತದಾನದ ಶೇಕಡಾವಾರು ತಗೊಳ್ಳಿ. ನೋಡಿ, ಉತ್ತರ ಕರ್ನಾಟಕದ ಕಡೆ ಹೆಚ್ಚು ಕಡಿಮೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕಾಂಗ್ರೆಸ್ಗೆ ಸ್ಥಾನಗಳು ಬಂದಿದ್ದಾವೆ. ಎಲ್ಲಿ ಬಡತನ ಹೆಚ್ಚಿದೆ ಅಂತ ನಾವು ಅನ್ಕೋತಾ ಇದ್ವಿ. ಆದ್ರೆ ಹಳೆ ಮೈಸೂರು ಏರಿಯಾದಲ್ಲಿ ಹಾಸನ ಬಿಟ್ರೆ ಬಹುಶಃ ಹೆಚ್ಚು ಚಿಕ್ಕಬಳ್ಳಾಪುರ ಇರ್ಲಿ, ಕೋಲಾರ ಇರ್ಲಿ, ಬೆಂಗಳೂರಿನ ಭಾಗ ಇರ್ಲಿ, ಮೈಸೂರು ಇರ್ಲಿ, ಮಂಡ್ಯ ಇರ್ಲಿ, ಅಲ್ಲಿ ಇದು ಬಂದಿಲ್ಲ. ಅಂದ್ರೆ ಈ ಯೋಜನೆಗಳನ್ನ ಆಗ್ತಾ ಇರೋದು ನೋಡಿ, ಬಡತನದ ಇರೋ ಜಾಗಗಳಲ್ಲಿ ಒಂದಷ್ಟು ಲಾಭ ಆಗಿದೆ. ಅವರು ಅದರ ಕೃತಜ್ಞತಾ ಪೂರ್ವಕವಾಗಿ ವೋಟ್ ಹಾಕಿರ್ಬೋದು. ಹಾಗಂದ್ರೂ ಕೂಡ ಇಲ್ಲಿ ಈಗ ಯಾಕೆಂದ್ರೆ ನಿಮ್ಗೆ ಮಧ್ಯಮ ವರ್ಗ ಜಾಸ್ತಿ ಇದೆ ಈ ಸಮಾಜದಲ್ಲಿ. ಇತ್ತೀಚೆಗೆ ಕಳೆದ 20 ವರ್ಷಗಳಲ್ಲಿ ರಾಜ್ಯದಲ್ಲಿ ಮಧ್ಯಮ ವರ್ಗ ಜಾಸ್ತಿ ಆಗಿದೆ, ಬಡವರ ವರ್ಗ ಕಡಿಮೆ ಆಗಿದೆ. ಹಾಗನ್ಬಿಟ್ಟು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆಗಳೇನಿದಾವೆ ಅದರಿಂದ ಅಭಿವೃದ್ಧಿಗೆ, ಯಾಕೆಂದ್ರೆ 54,000 ಕೋಟಿ ಒಟ್ಟಿಗೆ ಮಾಡೋದ್ರಿಂದ ಈ ಶಾಸಕರುಗಳಿಗೆ ಅನುದಾನ ಹೋಗದೆ ಇರೋದ್ರಿಂದ ಅವರು ಈ ಚುನಾವಣೆಯಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಲ್ಲ ಅನ್ನೋದು ಇದೆ. ನೀವು ನೋಡಿ ಅವರ ಉತ್ಸಾಹ ಏನಿತ್ತು ಈ ವಿಧಾನಸಭೆಯಲ್ಲಿ, ಅಷ್ಟು ಉತ್ಸಾಹ ಕಾಂಗ್ರೆಸ್ಸಿನ ಈ ಶಾಸಕರಲ್ಲಿ ಇರ್ಲಿಲ್ಲ. ಅದಕ್ಕೆ ಅದು ಲೀಡ್ ಬಂದಿದೆ. ಎರಡನೇದಾಗಿ ನಡೆದಿರೋದು ಇದು ರಾಷ್ಟ್ರದ ಚುನಾವಣೆ. ನ್ಯಾಚುರಲಿ ರಾಷ್ಟ್ರದ ಚುನಾವಣೆ ಬಂದಾಗ ಆದ್ಯತೆಗಳು ಬೇರೆ ಆಗುತ್ತೆ. ಆಗ ನಾನು ಅವತ್ತೂ ಡಿಬೇಟ್ ಅಲ್ಲಿ ಹೇಳಿದ್ದೆ, 2-3 ಅಥವಾ 5% ಅಷ್ಟು ಮತ ಯಾವಾಗಲೂ ಕೂಡ ರಾಷ್ಟ್ರದ ಹಿತಾಸಕ್ತಿಯ ಆಧಾರದ ಮೇಲೆ ಶಿಫ್ಟ್ ಆಗುತ್ತೆ. ಅಂಥದ್ರಲ್ಲೂ ಕೂಡ ಕಾಂಗ್ರೆಸ್ 9 ಸ್ಥಾನ ಪಡೆದಿರೋದು ಸಮಾಧಾನಕರ ವಿಷಯನೇ. ಅದರಿಂದ ಈ ರೀತಿ ಮಾತುಗಳನ್ನ ಕಾಂಗ್ರೆಸ್ ವಕ್ತಾರರು ಅವ್ರಿಗೆಲ್ಲಾ ಪಕ್ಷ ನೋಟಿಸ್ ಕೊಡ್ಬೇಕು. ಅವ್ರಿಗೆ ಈ ಯೋಜನೆಗಳು ನಾವು ಮತದಾನಕ್ಕಾಗಿ ಹಾಕಿಲ್ಲ, ಸಾರ್ವಜನಿಕರ ಹಿತಾಸಕ್ತಿಗಾಗಿ, ಬಡತನ ನಿರ್ಮೂಲನೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಗ್ಯಾರಂಟಿ ಘೋಷಣೆ ಮಾಡಿರೋದು. ಅದರಿಂದ ಅದ್ರ ವಿರುದ್ಧ ಯಾರು ಮಾತಾಡ್ತಾರಲ್ಲ ಅವ್ರನ್ನ ನೀವು ನೋಟಿಸ್ ಕೊಟ್ಟು ಅವ್ರಿಗೆ ವಾರ್ನಿಂಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆ ರೀತಿ ಜನಗಳಿಗೆ ನೀವು ಬಿಸ್ಕೆಟ್ ಹಾಕ್ದಂಗೆ ಆಗುತ್ತೆ. ಅಷ್ಟೊಂದು ಬಹಿರಂಗವಾಗಿ ಜನರನ್ನ ಟೇಕ್ ಇಟ್ ಗ್ರಾಂಟ್ ಅಂತ ಹೇಳಿ ತಗೋಬಾರ್ದು. ಸರಿ, ಮಾತನಾಡ್ತೀನಿ. ರಾಜಗೌಡ ಅವರೇ, ತಾವಾಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ. ಅಂದ್ರೆ ಒಂದು ವಿದ್ಯಾರ್ಥಿನಿಯ ವಿಡಿಯೋ ವೈರಲ್ ಆಗಿದ್ದು, ಆಕೆ ಬಸ್ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾ ಇರೋದು. ಒಂದು ನಾನ್ ಗಮನಿಸಿರುವಂತೆ ನಿಮ್ಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮಂಗಳೂರು ಇದೆಯಲ್ಲ, ಇದು ಪ್ರೈವೇಟ್ ಗಳ ಲಾಬಿಯ ಮೂಲ ಕೇಂದ್ರ. ಅದು ನನ್ನ ಪಕ್ಷಾತೀತವಾಗಿ ಮಾತಾಡ್ತಿರೋದು. ಯಾರೇ ಅಧಿಕಾರಕ್ಕೆ ಬರ್ಲಿ, ಗವರ್ಮೆಂಟ್ ಬಸ್ಸಸ್ ಇಲ್ಲ ಅಲ್ಲಿ, ಗವರ್ಮೆಂಟ್ ಶಾಲೆಗಳು ಕಡಿಮೆ, ಎಲ್ಲ ಪ್ರೈವೇಟ್. ನಿಮಗೆ ಎಲ್ಲಾ ಎಜುಕೇಶನ್ ಹಬ್ಬು ಅಂತ ಕರೀತಾರೆ, ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗಳೇ ಅಲ್ಲಿರೋದು. ಲಕ್ಷ ಡೊನೇಷನ್ ತಗೋತಾರೆ. ಇನ್ನೊಂದು ಕಡೆಯಲ್ಲಿ ಖಾಸಗಿ ಬಸ್ಗಳೇ ಇರೋದು, ಅಲ್ಲಿ ಸರ್ಕಾರಿ ಬಸ್ಗಳ ಸೌಲಭ್ಯನೇ ಇಲ್ಲ. ಹಾಗಾಗಿ ಇದನ್ನ ಬೇರೆ ಆಯಾಮದಲ್ಲಿ ನೋಡ್ಬೇಕಾಗತ್ತೆ. ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಈ ತರ ಅಂದ್ರೆ ನಿಧಾನಕ್ಕೆ ಗ್ಯಾರಂಟಿಗಳಿಗೆ ಕತ್ರಿ ಹಾಕೋದೇ ಆದ್ರೆ ಜೆಡಿಎಸ್ ನ ನಿಲುವು ಏನಾಗಿರತ್ತೆ ರಾಜಗೌಡ್ರೆ? ಮೊಟ್ಟ ಮೊದಲನೇದಾಗಿ ವಿವೇಕಾನಂದ ಅವರು ಸರ್ಕಾರದ ಚೆನ್ನಾಗಿ ಕಿವಿ ಹಿಂಡಿದ್ರು. ಯಾಕೆಂದ್ರೆ ಒಬ್ಬ ಸಾಮಾಜಿಕ ಚಿಂತಕನಾಗಿ ಸರ್ಕಾರ ಯಾವ ರೀತಿ ವರ್ತಿಸ್ಬೇಕು, ಇಂಥ ಸಂದರ್ಭಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಈಗ ನಾನ್ ಹೇಳ್ಬೇಕಾಗಿತ್ತು ವಿರೋಧ ಪಕ್ಷವಾಗಿ. ನನ್ನ ಮಾತನ್ನ ಸ್ಪಷ್ಟವಾಗಿ ಅವರು ನನಗಿಂತ ಮುಂಚೆನೆ ಸ್ಪಷ್ಟೀಕರಿಸಿದ್ರು. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಎರಡನೇದು, ನೀವ್ ಹೇಳಿದ್ರಿ ಉಡುಪಿ ಮಂಗಳೂರು ಈ ಭಾಗದಲ್ಲಿ ಪ್ರೈವೇಟ್ ಬಸ್ಗಳ ಹಾವಳಿ ಹೆಚ್ಚಿದೆ, ಮತ್ತೆ ಅದೊಂದು ಲಾಬಿನೇ, ಸಪರೇಟ್ ಲಾಬಿನೇ ಅಂತ ಹೇಳ್ತಾ ಇದೀರಿ. ಆ ಲಾಬಿನ ಕಡಿವಾಣ ಹಾಕ್ಬೇಕಾದ್ರು ಯಾರು? ಪಬ್ಲಿಕ್ ಹಾಕ್ಬೇಕಾ, ಸರ್ಕಾರ ಹಾಕ್ಬೇಕಾ? ಅವ್ರು ಯೋಚನೆ ಮಾಡಿದ್ರು.
ಅಲ್ಲ ಲೆಟ್ ಮಿ ಈಗ ಇದು- ಈಗ- ಅವ್ರು ಅಲ್ಲ, ಸರ್ಕಾರ ಅಲ್ಲ, ಯೋಚನೆ ಮಾಡಿ ಈಗ ನಾನು ಇನ್ನೊಂದು ಸೇರಿಸ್ಬಿಡ್ತೀನಿ. ಮಾಧ್ಯಮಗಳು ತಮ್ಮ ಅಲ್ಲ ನಾನು ಒಂದ್ ಇನ್ನೊಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಸೇರಿಸ್ಬಿಡ್ತೀನಿ. ಅಲ್ಲ ನೀವು ಇದನ್ನ ಕಂಟಿನ್ಯೂ ಮಾಡಿ, ಇದೇನ್ ನಾನು ಕಂಟಿನ್ಯೂ ಮಾಡಿ ಇದಕ್ಕೊಂದು ಆಡ್ ಮಾಡ್ತೀನಿ. ನಾನು ಮಾಧ್ಯಮಕ್ಕೆ ಬಂದ್ರು 15 ವರ್ಷ ಆಯ್ತು. ಬಹಳಷ್ಟು ಬಾರಿ ನಾನು ಇದನ್ನ ಸರ್ಕಾರದ ಕೆಲವು ಪ್ರತಿನಿಧಿಗಳಿಗೂ ಕೇಳಿದ್ದೀನಿ ಮತ್ತು ಶಾಸಕರು ಸಚಿವರುಗಳಿಗೂ ಕೇಳಿದ್ದೀನಿ, ಬೇರೆ ಬೇರೆ ಸರ್ಕಾರಗಳಿದ್ದ ಸಂದರ್ಭದಲ್ಲೂ. ಆದ್ರೆ ಅದ್ ಎಷ್ಟು ಮಟ್ಟಿಗೆ ಲಾಬಿ ಇದೆ ಅಂತಂದ್ರೆ, ನಿಮಗೆ ಅಲ್ಲಿ ಸರ್ಕಾರಿ ಬಸ್ಗಳನ್ನ ಓಡಿಸೋಕೆ ಆಗೋದಿಲ್ಲ, ಅಥವಾ ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳನ್ನ ಮಾಡೋಕೆ ಅಷ್ಟು ಪ್ರಭಾವಿಗಳಿದ್ದಾರೆ. ಅದು ಯಾವ ಪಕ್ಷವೇ ಬರ್ಲಿ, ರಾಜ್ಯದಲ್ಲಿ JDS ಬರ್ಲಿ, ಬಿಜೆಪಿನೇ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಅದೆಲ್ಲವನ್ನ ಅವ್ರು ನಿಭಾಯಿಸ್ತಾರೆ. ಹಾಗಿದೆ, ಅಷ್ಟು ದೊಡ್ಡ ಲಾಬಿ ಅದು. ರಾಜಗೌಡ್ರೆ ಮುಂದುವರಿಸಿ. ಮಂಜುಳಾ ಅವ್ರೆ, ನಾನು ಕಮೆಂಟ್ ಮಾಡ್ಲಾ ಮೇಡಮ್? ಒಂದ್ ನಿಮಿಷ ಒಂದ್ ಕಮೆಂಟ್ ಮಾಡ್ಬಿಡ್ತೀನಿ. ನಾವು ಒಂದ್ ಮಾತಾಡ್ತೀನಿ. 2016ರಲ್ಲಿ ಓಕೆ ಅವ್ರ ಸಮಯ ಮಾತಾಡಿ ರಾಜಗೌಡ್ರೆ. ಈಗ ಯಾವ್ದೇ ಲಾಬಿ ಬರ್ಲಿ, ಆ ಲಾಬಿನ ಹತ್ತಿಕ್ಕುವಂತ ಕೆಲಸ ಸರ್ಕಾರ, ಆಡಳಿತ ಎಂತದ್ದು ಅಂತ ನನ್ನ ಅನಿಸಿಕೆ. ಒಬ್ಬ ಜನಸಾಮಾನ್ಯನಾಗಿ, ಈ ಕಾಂಗ್ರೆಸ್ ವಕ್ತಾರರು ನಾನು ಮಧ್ಯ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಒಬ್ಬ ಜನಸಾಮಾನ್ಯನಾಗಿ ಆಗ್ತಾ ಇರೋ ಸಮಸ್ಯೆ. ಈಗ ದರ್ಶನ್ ಒಂದ್ ಸಣ್ಣ ಪ್ರಕರಣ 2-3 ದಿನದಿಂದ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ. ದರ್ಶನ್ ಕಾನೂನಿನ ಪ್ರಕಾರವಾಗಿ ದಂಡಿತನಾಗ್ಬೇಕು, ಅರೆಸ್ಟ್ ಆಗ್ಬೇಕಿತ್ತು. ಅವ್ರ ಅಭಿಮಾನಿಗಳು ಇಲ್ಲ, ಅವ್ರು ಅರೆಸ್ಟ್ ಆಗಂಗಿಲ್ಲ, ಡಿ ಬಾಸು ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಹೋರಾಟ ಮಾಡ್ತಾರೆ. ಅವ್ರ ಪರವಾಗಿ ಕೆಲಸ ಮಾಡ್ಬೇಕಾ, ಸಮಾಜದ ಹಿತ ಕಾಯುವಂತ ರೀತಿ ಕೆಲಸ ಮಾಡ್ಬೇಕಾ ಆಡಳಿತ ಯಂತ್ರ ಕೆಟ್ಟು ನಿಂತಾಗ ಅದನ್ನ ಸರಿ ಮಾಡ್ಲಿ ಅಂತಾನೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಸೋಂಥದ್ದು ಈ ನಾಡಿನ ಸಂವಿಧಾನ. ಇಂಥ ಪರಿಸ್ಥಿತಿಲಿ ನಾನು ಅಲ್ಲಿಂದ ಆಚೆಗೆ ನಿಮ್ಗೆ ಇಲ್ಲೂ ಬರ್ತೀನಿ. ಮಾಗಡಿನಲ್ಲಿ ಕೆಲವು ಹಳ್ಳಿಗಳಿಗೆ ಇವತ್ತು ಕೂಡ ಬಸ್ ಇಲ್ಲ. ಹಳ್ಳಿಗಳು, ತೂಬಿನಕೆರೆ ಅಂತ ಒಂದು ಹಳ್ಳಿ ಇದೆ. ನಾನು ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಅದೇ ಕ್ಷೇತ್ರದ ಶಾಸಕರು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡ್ತಾರೆ, ಇವ್ರು ನಮ್ಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿ ವಾಪಸ್ ತಗೋತೀವಿ ಅಂತಾರೆ. ಇವ್ರದೇ ಕ್ಷೇತ್ರದಲ್ಲಿ ಎಷ್ಟೋ ಹಳ್ಳಿಗಳಿಗೆ ಬಸ್ ಇಲ್ಲ. ಆಯ್ತು, ಬೇರೆ ಸರ್ಕಾರದವ್ರು ಮಾಡ್ಲಿಲ್ಲ, ಒಪ್ಕೊಳ್ಳೋಣ. ಈಗ ನಿಮಗ್ ಕೊಟ್ಟಿದಾರಲ್ಲ, ನೀವ್ ಯಾಕೆ ಮಾಡ್ತಾ ಇಲ್ಲ? ಜನಸಾಮಾನ್ಯನ ಪ್ರಶ್ನೆ ಇದು ನನ್ ಪ್ರಶ್ನೆ ಅಲ್ಲ. ಈಗ ನಾನ್ ಮಾತಾಡಿದ್ರೆ ನೀವೇನ್ ಮಾಡ್ತೀರಾ? ಅದಕ್ಕೆ ರಾಜಕೀಯ ಬೆರೆಸ್ತೀರಿ. ನಾನ್ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಜನಸಾಮಾನ್ಯನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲಿಂದ ಆಚೆಗೆ ಚಲುವರಾಯ ಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತ ಹೇಳ್ತಾರೆ, ಒಬ್ರು ಶಾಸಕರು ಬೇರೆ ಯಾರೋ ಮಾತಾಡಿದ್ರೆ ಗ್ಯಾರಂಟಿ ವಾಪಸ್ ತಗೋತೀವಿ ಅಂದ್ರೆ ಅವ್ರ ಸರ್ಕಾರದ ವಕ್ತಾರರು ಇನ್ನೊಂದು ಮತ್ತೊಂದು ಅಧಿಕೃತ ವಕ್ತಾರರು, ಒಬ್ಬ ಕ್ಯಾಬಿನೆಟ್ ಸಚಿವ, ಕೃಷಿ ಸಚಿವರು ಮಾತಾಡ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ಈಗ ಒಂದು ಸಚಿವ ಆ ಪಕ್ಷದ ಮುಖವಾಣಿಯಾಗಿ ಇಟ್ಕೊಂಡು ಒಬ್ಬ ಸಚಿವರು ಅಷ್ಟು ಮಾತಾಡಿದ್ರು ಕೂಡ ನೀವು ಅವ್ರ ಮೇಲೆ ಯಾವ್ದು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅದ್ರ ಉದ್ದೇಶ ಏನಿದೆ ಮತ್ತೆ ಅದ್ರ ಚಿಂತನೆ ಏನಿದೆ ಅಂದ್ರೆ ನಾಳೆ ದಿನ ತೆಗಿತೀರಾ, ಒಂದ್ ಹಿಂಟ್ ಕೊಡ್ತಾ ಇದೀವಿ ಅನ್ನೋ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ಈ ನಡೆಯಲ್ಲಿ ನೀವು ಜನಗಳಿಗೆ ಉಚಿತ ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದೀರಾ, ನಿಜವಾಗ್ಲೂ ತುಂಬಾ ಒಳ್ಳೆ ಯೋಜನೆಗಳು. 2000 ಕೊಡೋದಾಗಿರ್ಬೋದು, ಉಚಿತ ಬಸ್ ಪಾಸ್, ಉಚಿತವಾಗಿ ಹೆಣ್ಮಕ್ಳಿಗೆ ಬಸ್ ಕೊಡ್ತಾ ಇರೋಂಥದ್ದಾಗಿರ್ಬೋದು, ಇವೆಲ್ಲ ತುಂಬಾ ಚೆನ್ನಾದ ಒಳ್ಳೆ ಯೋಜನೆಗಳು. ನಾವು ಅದಕ್ಕೆ ಅವತ್ತಿಂದ ಸಹಕಾರ ಕೊಟ್ಟಿದೀವಿ. ವಿರೋಧ ಪಕ್ಷವಾಗಿ ನಿಂತು ಆಡಳಿತ ಯಂತ್ರದಲ್ಲಿ ಏನಾದ್ರು ಏರುಪೇರು ಆದಾಗ ಪ್ರಶ್ನೆ ಮಾಡೋ ಹಕ್ಕು ನಮ್ಗಿದೆ. ಆಮೇಲೆ ಇನ್ನೊಂದ್ ಕಡೆ ನಿಮ್ದೇ ಶಾಸಕರು ಹೇಳ್ತಾರೆ, ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದಾರೆ, ಇವ್ರು ಗ್ಯಾರಂಟಿ ಕೊಡೋ ಬರದಲ್ಲಿ ಡೆವಲಪ್ಮೆಂಟ್ ಹಣ ಇಲ್ಲ ಅಂತ ಹೇಳ್ತಾ ಇದಾರೆ. ಅದನ್ನ ಯಾವ ರೀತಿ ಹೊಂದಿಸ್ತೀರಿ? ಡೆವಲಪ್ಮೆಂಟ್ ಗೆ ನೀವು ಹಣ ಕೊಡ್ಬೇಕು. ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂದ್ರೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಎಲ್ಲಿ ಸಾಧ್ಯ? ಯಾವ ರೀತಿ ಅರೇಂಜ್ ಮಾಡ್ಕೋತಾ ಇದೀರಿ? ನಿಮ್ ಶಾಸಕರಲ್ಲೇ ಡೌಟ್ ಸ್ಟಾರ್ಟ್ ಆಗಿದೆ. ವಿರೋಧ ಪಕ್ಷ ಬಿಡಿ, ಮಾಧ್ಯಮ ಬಿಡಿ, ಅವ್ರನ್ನ ಯಾವ ರೀತಿ ಸಂತೈಸ್ತೀರಿ? ಅವ್ರ ಡೆವಲಪ್ಮೆಂಟ್ ಯಾವ ರೀತಿ ಹಣ ಕೊಡ್ತೀರಿ? ಇದಕ್ಕೊಂದು ಪರಾಮರ್ಶೆ ಸಭೆ ಇಟ್ಕೊಳ್ಳಿ ಸ್ವಾಮಿ. ಸಿದ್ದರಾಮಯ್ಯನವ್ರೆ, ನಾವ್ ನಿಮ್ನ ಕೇಳೋದು ಇವೆಲ್ಲಕ್ಕಿಂತ ಮುಂಚೆ ನಿಮ್ ಶಾಸಕರೇ ಗೋಳಾಡ್ತಾ ಇದಾರೆ. ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಮುಖ ಇಕ್ಕಾಗಲ್ಲ ಅಂತ ಹೇಳ್ಕೊಂತ ಇದಾರೆ. ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಅಭಿವೃದ್ಧಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ವಿರೋಧ ಪಕ್ಷವಾಗಿ ನಿಮ್ಮನ್ನ ಕೇಳ್ತಾ ಇದೀವಿ. ಯಾವ ರೀತಿ ಹಣ ಕ್ರೋಢೀಕರಿಸ್ತೀರಿ? ಜನಗಳ ತಲೆ ಮೇಲೆ ಭಾರ ಹೊರ್ಸೋದ್ ಬಿಟ್ಟು ಅವ್ರ ಬೆನ್ನ ಮೇಲೆ ಭಾರ ಹೊರಿಸ್ತಾ ಇದೀರಿ. ಹೊರೋ ಕೆಪಾಸಿಟಿ ಇರೋನ್ಗೆ ಒರೆಸಿ, ಕೆಪಾಸಿಟಿ ಇಲ್ದಿರೋಂತ ಬಡವರಿಗೆ, ರೈತರಿಗೆ ಇವತ್ತು ಬೀಜದ ಮೇಲೆ 10 ರೂಪಾಯಿದಂತ ಬೀಜ ಇವತ್ತು 40 ರೂಪಾಯಿ ಆಗಿದೆ. ನೀವ್ ಹೇಳ್ತೀರಿ ಸಿಲಿಂಡರ್ಗೆ 500 ರೂಪಾಯಿ ಇದ್ರೆ ಸಾಕು, ಒಪ್ಕೊಂತೀನಿ, ಅದನ್ನ ಒಪ್ಕೊತೀನಿ. ನೀವು ಕೊಡ್ತಾರೆ 2000 ರೂಪಾಯಿ ಉಪಯೋಗ ಆಗ್ತಾ ಇದೆ. ಆದ್ರೆ ನೀವು ಒರ್ಸಿದಿರಲ್ಲ 10 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿ ಆಗಿದೆ. ಯಾರೋ ಬಡವ ಒಂದ್ ಸೈಟ್ ತಗೋತಾ ಇದ್ದ. ಇವತ್ತು ನಿಮ್ ವಸತಿ ಯೋಜನೆಯಲ್ಲಿ ಎಷ್ಟು ಜನಕ್ಕೆ ಸೈಟ್ಗಳು ಸಿಕ್ಕಿದಾವೆ? 75 ವರ್ಷ ದೇಶಕ್ಕೆ ಎಷ್ಟೋ ಜನಕ್ಕೆ ಸೈಟ್ಗಳು ಸಿಕ್ಕಿಲ್ಲ. ಇವತ್ತು ಬಾಡಿಗೆ ಮನೆಯಲ್ಲಿ ಬಡವರು ವಾಸಿಸ್ತಾ ಇದಾರೆ. ಒಬ್ಬೊಬ್ಬ ಶ್ರೀಮಂತ 10-15 ಸೈಟ್ ಮಾಡ್ಕೊಂತ ಇದ್ದಾನೆ. ಇದ್ರ ಕಡೆ ಒಂಚೂರು ಗಮನ ಹರಿಸಿ ಸ್ವಾಮಿ. ಆ BDAಗೆ ಒಬ್ಬ ದುರಾಂಕಾರಿ ಕಮಿಷನರ್ನ ಕರ್ಕೊಂಬಂದ್ ಕುಂಚಿದೀರಿ, ಜೈರಾಮ್ ಅಂತ. ಆತ ಯಾವ ಮಟ್ಟದ ದುರಾಂಕಾರಿಯಿಂದ ಪತ್ರಕರ್ತರು ಪ್ರಶ್ನೆ ಮಾಡೋದು ನೀನ್ ಯಾವನಯ್ಯ ಕೇಳಕ್ಕೆ ಅನ್ನೋ ಮಟ್ಟಕ್ಕೆ ಪ್ರಶ್ನೆಗೆ ಪ್ರತಿ ಉತ್ತರ ಬರ್ತಾ ಇದೆ. ಇಂಥವ್ರನ್ನ ಕಟ್ಕೊಂಡು ನೀವು ರಾಜ್ಯ ಕಟ್ತೀನಿ ಅಂತ ಹೋದ್ರೆ ರಾಜ್ಯ ಎಲ್ಲಿಗೋಗಿ ನಿಲ್ಲುತ್ತೆ?
ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. 187 ಕೋಟಿ ಹಗರಣ ತೆಗೆದುಬಿಟ್ರೆ ಏನ್ ಮಾಡಿದೀರಿ ನೀವು? ಆಯ್ತು ರಾಜಗೌಡ್ರೆ, ಮಾತನಾಡ್ತೀನಿ ನಿಮ್ ಜೊತೆಗೆ. ಅರುಣ್ ಸೇಠಿ ಅವರಿಗೆ ತಾವ್ ಆಗ್ಲೇ ಮಾತನಾಡ್ತಿದ್ರಿ, ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಆಯ್ತು, ಮಾತು ಅರ್ಧಕ್ಕೆ ನಿಂತು. ನಾನು ಪ್ರಶ್ನೆ ಕೇಳಿದ್ದೆ, ಅಂದ್ರೆ ಏನಾದ್ರು ಸರ್ಕಾರ ಇದನ್ನ ನಿಲ್ಸೋದಕ್ಕೆ ಮುಂದಾದ್ರೆ ನಿಧಾನಕ್ಕೆ, ನೀವು ಮೊದಲಿನ ನಿಮ್ಮ ನಿಲುವೇನಿತ್ತಲ್ಲ, ಈ ತರದ ಯೋಚನೆಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಹಾಗಾಗಿ ಬೇಡ ಅಂತ, ಅದಕ್ಕೆ ಬದ್ಧವಾಗಿ ನಿಂತ್ಕೊಳ್ತೀರಾ, ಅಥವಾ ನೀವು ಜನರಿಗೆ ಕೊಟ್ಟ ಗ್ಯಾರಂಟಿಗಳನ್ನ ಅರ್ಧದಲ್ಲಿ ನಿಲ್ಲಿಸಬೇಡಿ ಅಂತ ಹೋರಾಟ ಮಾಡ್ತೀರಾ? ಏನಾಗಿರುತ್ತೆ ತಮ್ಮ ನಿಲುವು ಅರುಣ್ ಅವರೇ? ಕಾಂಗ್ರೆಸ್ ಸರ್ಕಾರದ ನಿಲುವಾಗಿರುವಂತದ್ದು ಈ ಗ್ಯಾರಂಟಿಗಳನ್ನು ಖಂಡಿತವಾಗಿ ಶತಾಯಗತಾಯ ಕೊಡ್ತೀವಿ, ಪ್ಲಸ್ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದು. ಈ ಒಂದು ಆಧಾರದಲ್ಲೇ ಅವರು ಸರ್ಕಾರಕ್ಕೆ ಬಂದಿರುವಂತದ್ದು, ಹೌದಲ್ವಾ? ಹೌದು. ಹಾಗಾದರೆ ನಾವು ಇವಾಗ ಪ್ರಗತಿಯನ್ನು ಬಿಟ್ಟು ಬಿಟ್ಟಿದ್ದೀವಿ ಅಂತ ಹೇಳಿ ಒಂದ್ಸತಿ ಘೋಷಣೆ ಮಾಡ್ಲಿ. ಈಗಾಗಲೇ 1 ವರ್ಷ ನಾವು ಪ್ರಗತಿ ಏನು ಮಾಡೋದಿಲ್ಲ ಅಂತ ಹೇಳಿದ್ರು, ಅದಕ್ಕೆ 1,00,000 ಕೋಟಿ 1.25 ಲಕ್ಷ ಕೋಟಿ ಸಾಲ ತಗೊಂಡ್ರು, ಪ್ರಗತಿ ಇಲ್ಲ, ಪ್ರಗತಿನೇ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲದಿದ್ದರೆ ಕೆಲಸಗಳು ಹುಟ್ಟುಕೊಳ್ಳೋದಿಲ್ಲ. ನಮ್ಮ ಶಾಸಕರು ಆಯ್ಕೆಯಾಗಿ ಸಂಬಳ ಪಡಿತಾ ಇದ್ದಾರೆ, ಅದರದ್ದು ಬೇಕಾದ ಸೌಲಭ್ಯ ಪಡಿತಾ ಇದ್ದಾರೆ, ಅದಕ್ಕೆ ಶಾಸಕರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ. ಯಾವ ಗುದ್ಲಿ ಪೂಜೆನೂ ಆಗ್ಲಿಲ್ಲ. ನಮ್ ಮಂಗಳೂರಿನಲ್ಲಿ ನಮ್ ಶಾಸಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನಕ್ಕೆ 1, 2, 3 ಗುದ್ದಲಿ ಪೂಜೆಗಳು, ಉದ್ಘಾಟನೆಗಳು ಸರ್ಕಾರದ ಅನುದಾನದ ಬಂದು ಅವ್ಯಾಹತವಾಗಿ ತುಂಬಾ ರೀತಿಯಲ್ಲಿ ಮಾಡ್ತಾ ಇದ್ರು. ಇವತ್ತು 1 ವರ್ಷ ಆಯ್ತು, ಯಾವುದೇ ಅಂತ ಇದು ವಿಚಾರಗಳು ನಮ್ಮ ಪತ್ರಿಕೆಯಲ್ಲಿ ಓದೋದಕ್ಕೆ ಸಿಗುದಿಲ್ಲ. ಯಾಕೆ ಹೇಳಿ? 1 ವರ್ಷದವರೆಗೂ 2 ಕೋಟಿ ಸ್ವಾಮಿ, 2 ಕೋಟಿ ಅನುದಾನ ಪ್ರತಿ ವರ್ಷಕ್ಕೆ ಕೊಡಬೇಕಾದದ್ದು ತಡೆ ಹಿಡಿದಿದ್ದಾರೆ. ಮತ್ ಯಾವ ರೀತಿ ಪ್ರಗತಿ? ಒಂದು ಪ್ರಗತಿ ಇಲ್ಲದ ದೇಶ, ರಾಜ್ಯ ಖಂಡಿತವಾಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುವಂತದ್ದು ಸಹಜ. ನಮಗೆ ವಿದೇಶದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತವೆ, ಅದನ್ನ ನೋಡಿ ಅದು ಕಲಿತುಕೊಳ್ರಿ. ಇವಾಗ ನೀವು ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮಂಗ ಮಾಡಿ ಏನೋ ನೀವು ಈ ಒಂದು ಇದಕ್ಕೆ ಬಂದಿದ್ದೀರಿ, ಯಾವುದಕ್ಕೆ ನಮ್ಮ ಅಧಿಕಾರವನ್ನು ಹಿಡ್ಕೊಂಡಿದ್ದೀರಿ. ಆದ್ರೆ ಇವಾಗ ನೀವು ಈ ಭರವಸೆಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಚುನಾವಣೆಗೆ ಬರ್ಬೇಕು. ನೈತಿಕವಾಗಿದ್ದರೆ ಕಾಂಗ್ರೆಸ್ ಪಕ್ಷ ನೈತಿಕವಾಗಿ ತಾನು ಸರಿಯಾಗಿದ್ದೇನೆ ಅಂತ ಹೇಳಿದ್ರೆ, ನಮಗೆ ಈ ಸರ್ಕಾರ ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಕೊಟ್ಟು ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ, ಅದು ಕಾಂಗ್ರೆಸ್ ಪಕ್ಷ ಆ ಒಂದು ಶಾಸಕ ಸ್ಥಾನಕ್ಕೆ ತಮ್ಮ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಬರ್ಲಿ, ಪುನಃ ಮತ್ತೆ ಜನರ ಹತ್ರ ಹೋಗೋಣ, ಮತ್ತೆ ಜನರ ಹತ್ರ ಕೇಳೋಣ. ಓಕೆ, ಈಗ ಒಂದು ನಿಮ್ ಮಾತಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ. ನೀವ್ ಹೇಳ್ತೀರಿ ಸುಳ್ಳು ಭರವಸೆ ಅಂತ, ಮತ್ತೊಂದ್ ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳ್ತೀರಿ. ಈಗ ಭರವಸೆ ಸುಳ್ಳ ಅದು ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದು ಸುಳ್ಳ ಅಥವಾ ಕೊಡ್ತಿರೋದ್ರಿಂದ ನಿಲ್ಲಿಸಬಾರ್ದ ಅಂತ ಒಂದ್ ಸ್ಪಷ್ಟತೆ ಕೊಡ್ಬೋದಾ? ಒಂದ್ ಸ್ಪಷ್ಟೀಕರಣ ಕೊಡ್ಬೋದಾ ಇದ್ರ ಬಗ್ಗೆ ತಾವು? ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಆಗಿ ನಿಮ್ಗೆ 2,000 ಕೊಡ್ತೀವಿ ಅಂತ ಹೇಳಿದ್ಯಾರು? ಅದರ ಬೇಸ್ ಮೇಲ್ಗಡೆ ಅದರ ಬೇಸ್ ಮೇಲ್ಗಡೆ ಮತವನ್ನು ಪಡೆದದ್ದು ಯಾರು? ಇದೇ ಕಾಂಗ್ರೆಸ್. ಈಗ ನಮಗೆ ಇದು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಮೊದಲೇ ಹೇಳಿತ್ತು. ನಿಮಗೆ ಇದು ಸಾಧ್ಯವಾಗುವುದಿಲ್ಲ, ಯಾವ ರೀತಿ ಆರ್ಥಿಕ ಕ್ರೋಢೀಕರಣ ಮಾಡ್ತೀವಿ, ಮತದಾನಕ್ಕೆ ಹೋಗುವ ಮುಂಚೆ ಜನರಿಗೆ ತಿಳಿಸಿಕೊಡಿ, ಯಾವ ರೀತಿಯಲ್ಲಿ ಅದಕ್ಕೆ ಸಂಪತ್ತಿನ ಕ್ರೋಢೀಕರಣ ಆಗುತ್ತೆ ಅದನ್ನೆಲ್ಲ ಮೊದಲಾಗಿ ತಿಳಿಸಿಕೊಡಿ, ಈಗಲೇ ಡಿಬೇಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲ, ಈಗ ಮೊದಲಿಗೆ ನಾವು ಜನರನ್ನು ಮಂಗ ಮಾಡುವ ಕಾರ್ಯಕ್ರಮ ಮಾಡ್ತೀವಿ, ಓಟು ಪಡೆದ ಮೇಲೆ ನಮ್ಮ ನಿಜ ಬಣ್ಣ ತೋರಿಸ್ತೀವಿ ಅಂತ ಹೇಳಿ ಅವರ ಒಂದು ಆಲೋಚನೆ ಇತ್ತು. ಈ ಧೂರ್ತ ಆಲೋಚನೆಯನ್ನು ಜನರು ಸರಿಯಾಗಿ ಗಮನವಿಟ್ಟು ನೋಡಿದ್ರು, 1 ವರ್ಷ ಸರ್ಕಾರ ನೋಡಿದ್ರು. ಆದ್ರೆ ಮೋದಿಜಿಯವರಂತಹ ಒಂದು ನಾಯಕತ್ವಕ್ಕೆ ಸರಿಸಾಟಿ ಆಗುವಂತಹ ಈ ಕಾಂಗ್ರೆಸ್ನ ನಾಯಕತ್ವ ಅಂತೂ ಇರಲೇ ಇಲ್ಲ. ಪ್ಲಸ್ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳು ಇನ್ನು ಸ್ವಲ್ಪ ದಿನಗಳಲ್ಲಿ ವಿಫಲವಾಗುತ್ತೆ ಅನ್ನುವಂಥದ್ದು ಜಾಣವಾಗಿ ಅರಿತಂತಹ ನಮ್ಮ ಮತದಾರರು ಇವರಿಗೆ ಅವರ ಸ್ಥಾನ ಎಷ್ಟು ಅಂತ ಹೇಳಿ ಅವರಿಗೆ ಕಳಿಸ್ಕೊಟ್ರು. ಇವರ ಮತ ಗಳಿಕೆಯ ಅಂದಾಜಿನಲ್ಲಿ ಸುಮಾರು 20 ಸೀಟುಗಳು ಅವರಿಗೆ ಬರಬೇಕಿತ್ತು. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ನೆಲಕ್ಕೆ ಸಮ ಮಾಡಿತು. ಆದರೂ ಕೂಡ ಕಾಂಗ್ರೆಸ್ಗೆ ಗೊತ್ತಿತ್ತು ಈ ಸತಿ ಲೋಕಸಭೆ ಚುನಾವಣೆ ಸುಲಭ ಇಲ್ಲ, ಗೆಲ್ಲೋದಕ್ಕಾಗ್ಲಿಲ್ಲ ಅಂತ ಜಾತಿಯನ್ನು ಎತ್ತಿಕೊಟ್ಟಿದ್ರು. ನಿಮ್ಗೆ ಗೊತ್ತಿರಬಹುದು, ಮಂಗಳೂರಿನಲ್ಲಿ ಕೂಡ ಒಂದು ಸಮುದಾಯವನ್ನು ಎತ್ತಿಕೊಟ್ಟಿ ಸಂಘ ಪರಿವಾರದ ವಿರುದ್ಧ ಮಾಡ್ಕೊಂಡು ಎಲ್ಲ ಪ್ರಯತ್ನ ಮಾಡಿದ್ರು. ಆದ್ರೆ ಜಾಗೃತ ಮತದಾರರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸರಿ ಮಾತನಾಡ್ತೀನಿ. ಆ ಲೆಕ್ಕಾಚಾರವನ್ನ ಮುಂದಿನ ಭಾಗದಲ್ಲಿ ನಿಮ್ಗೆ ಹೇಳ್ತೀನಿ. ಕಶ್ಯಪ್ ಅವರೇ ಮಾತಾಡಿ ಈಗ.
ಜೆಡಿಎಸ್ ಸ್ನೇಹಿತರು ಹೇಳ್ತಿದ್ರು ಮಂಗಳೂರು ಉಡುಪಿ ಭಾಗದಲ್ಲಿ ಪ್ರೈವೇಟ್ ಬಸ್ ಮಾಫಿಯಾನ ನಿಲ್ಸಕ್ಕೆ ಯಾವ ಸರ್ಕಾರನೂ ಅಲ್ಲ ಕಾಂಗ್ರೆಸ್ ಸರ್ಕಾರ ಕ್ರಮ ಏನ್ ಕೈಗೊಂಡಿಲ್ಲ ಅಂತ ಒಂದು 2-3 ಪಾಯಿಂಟ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮಂಗಳೂರು ಉಡುಪಿ ಪ್ರೈವೇಟ್ ಬಸ್ ಲಾಬಿ ಮಾಫಿಯಾ ಹಿಂದೆ ಇರೋದು ಬಿಜೆಪಿ. ಅಲ್ಲಿನ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಬಿಜೆಪಿಯ ಒಬ್ಬ ಜಿಲ್ಲಾಧ್ಯಕ್ಷ. ಫಾರ್ ಯರ್ ಇನ್ಫಾರ್ಮೇಶನ್ ಮೇಡಮ್, ನಿಮ್ಗೆ ಗೊತ್ತಿರ್ಬೋದು. ಸೆಕೆಂಡು, ನಾವು ಪ್ರೈವೇಟ್ ಬಸ್ ಮಾಫಿಯಾ ಇರೋದು ಬಿಜೆಪಿ ಹಿಂದ್ಗಡೆ. ಸೆಕೆಂಡ್, 2016-17ರಲ್ಲಿ ನಮ್ಮ ಸರ್ಕಾರ, ಕಳೆದ ಸರ್ಕಾರ ಇದ್ದಾಗ ನಾವು JNNURM ಬಸ್ ನಾವು ಆಗುಂಬೆ ಘಾಟಿಂದ ಏನಪ್ಪ ಶಿವಮೊಗ್ಗದಿಂದ ಉಡುಪಿಗೆ ಚಾಲನೆ ನೀಡಿದ್ವಿ. ಆ ಭಾಗದಲ್ಲಿ ಬರೀ ಪ್ರೈವೇಟ್ ಬಸ್ ಮಾಫಿಯಾನೇ ಇತ್ತು, ನಿಮ್ಗೆ ಗೊತ್ತಿರ್ಬೋದು. ಆದರೆ ನಾವು ಸಣ್ಣ ಮಿಡಿ ಬಸ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಶಿವಮೊಗ್ಗ ಟು ಉಡುಪಿ ಮಂಗಳೂರು ಮಿಡಿ ಬಸ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಆ ಪ್ರೈವೇಟ್ ಬಸ್ ಮಾಫಿಯಾನ ಬ್ರೇಕ್ ಮಾಡಿ JNNURM ಫಂಡ್ಸ್ ಇಂದ ನಾವು ಮಿಡಿ ಬಸ್ಗಳನ್ನ ಹಾಕಿದ್ವಿ. ಹಾಗಾಗಿ ಮಂಗಳೂರು ಭಾಗದಲ್ಲಿ ಪ್ರೈವೇಟ್ ಬಸ್ ಮಾಫಿಯಾ ಹಿಂದೆ ಇರೋದು ಬಿಜೆಪಿಯ ನಾಯಕರು. ಅದು ನಮ್ಗೆ ಎಷ್ಟೊಂದ್ಸಲಿ ನಾವು ಜನಕ್ಕೂ ಗೊತ್ತು, ನಮಗೂ ಗೊತ್ತು. ಇದರಿಂದ ನಾವು ಈ ಮಾಫಿಯಾನ ಬ್ರೇಕ್ ಮಾಡಕ್ಕೆ ನಾವು ಅಲ್ಲಿ ಲೋಕಲ್ ಸಾರಿಗೆಗೆ ನಾವು ಲೋಕಲ್ ಬಸ್ಗಳನ್ನ ಬಿಟ್ಟಿದೀವಿ. ಕಮಿಂಗ್ ಟು ದ ಪಾಯಿಂಟ್, ನಮ್ಮ ಬಿಜೆಪಿಯ ಮಿತ್ರರು ಹೇಳ್ತಾ ಇದ್ರು ನೆಲ ಕಚ್ಚಿದೆ ಕಾಂಗ್ರೆಸ್ ಪಾರ್ಟಿ ಈ ಚುನಾವಣೆಯಲ್ಲಿ ಅಂತ. ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, 46% ವೋಟಿಂಗ್ ಪರ್ಸೆಂಟೇಜ್ ಕಾಂಗ್ರೆಸ್ ಹ್ಯಾಸ್ ಗಾಟ್. JDS ಬಿಜೆಪಿ ಒಟ್ಟಿಗೆ ಸೇರಿದ್ರು ಕೂಡ ಅವ್ರಿಗೆ ವೋಟಿಂಗ್ ಪರ್ಸೆಂಟೇಜ್ ಬಂದಿಲ್ಲ. ಸೆಕೆಂಡು, ಅವರು ಇಡೀ ದೇಶದಲ್ಲಿ ನರೇಂದ್ರ ಮೋದಿ 412 ಅಂದ್ರು, ಅವ್ರಿಗೆ ಸಿಕ್ಕಿರೋದು 240. ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲೇ ಅವರ ಚುನಾವಣೆಯ ಅವರ ವಿನ್ನಿಂಗ್ ಮೆಜಾರಿಟಿ 1,30,000. ಅದೇ ನಮ್ ರಾಹುಲ್ ಗಾಂಧಿದು ರಾಯ್ಬರೇಲಿ 3 ಲಕ್ಷ, ವೈನಾಡು 3.5 ಲಕ್ಷ. ಸೊ ಹಾಗಾಗಿ ಕಾಂಗ್ರೆಸ್ ನೆಲ ಕಚ್ಚಿಲ್ಲ. ಕಾಂಗ್ರೆಸ್ ಇದ್ದೇ ಇರುತ್ತೆ. ನಾವು ಅಪೋಸಿಷನ್ ಅಲ್ಲಿ ಕೂತಿರ್ತೀವಿ. ನಿಮ್ಗೆ ಬಿಜೆಪಿ ಅವ್ರಿಗೆ NDA ಅವ್ರಿಗೆ ಎಚ್ಚರಿಸ್ತೀವಿ. 3ನೇ ಪಾಯಿಂಟು, ನಾವು ದಳದವರು ಇದು ಖಜಾನೆಗೆ ದುಡ್ಡು ಹೆಂಗ್ ಹೊಂದಿಸ್ತೀರಾ ನೀವು ಮಿಕ್ಕಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಅಂತಂದ್ರು. ನಮ್ಮ ಮುಖ್ಯಮಂತ್ರಿಗಳು ಆರ್ಥಿಕ ತಜ್ಞರು 18 ಬಾರಿ ಬಡ್ಜೆಟ್ ಮಂಡಿಸಿದ್ದಾರೆ. ಅವರಿಗೆ ಸಂಪನ್ಮೂಲ ಕ್ರೋಢೀಕರಣ ಹೆಂಗ್ ಮಾಡ್ಬೇಕು ಅಂತಾನೂ ಗೊತ್ತು, ಅಭಿವೃದ್ಧಿ ವಿಚಾರದಲ್ಲಿ ಅವರು ರಾಜಿ ಮಾಡ್ಕೊಳ್ಳಲ್ಲ ಅಂತಾನೂ ಗೊತ್ತು. ಅಭಿವೃದ್ಧಿನೂ ಆಗ್ಬೇಕು, ರಾಜ್ಯದ ಜನತೆಯ ಸೋಷಿಯಲ್ ಇಂಜಿನಿಯರಿಂಗು ಆಗ್ಬೇಕು, ಸೋಷಿಯಲ್ ಜಸ್ಟಿಸ್ ಆಗ್ಬೇಕು. ಅವರಿಗೆ ಬಡ ಜನತೆಗೆ ಬೆಲೆ ಏರಿಕೆ ವಿರುದ್ಧ ಹೋರಾಡಕ್ಕೆ ಒಂದು ಬೂಸ್ಟರ್ ಬೇಕು. ಆ ಬೂಸ್ಟರೇ ನಮ್ಮ ಗ್ಯಾರಂಟಿ. ಹಾಗಾಗಿ ಗ್ಯಾರಂಟಿನೂ ಇರುತ್ತೆ, ರಾಜ್ಯದ ಅಭಿವೃದ್ಧಿನೂ ಆಗುತ್ತೆ. ಇನ್ನೊಂದು ಪಾಯಿಂಟ್, ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಬಿಜೆಪಿ JDS ಇದು ಸ್ನೇಹಿತರು ಹೇಳ್ತಿದ್ದಾರೆ. ಎಲ್ಲಾ ಶಾಸಕರಿಗೂ 136 ಶಾಸಕರಿಗೂ ಪ್ಲಸ್ ದಳದ ಶಾಸಕರಿಗೂ ಕೂಡ ನಮ್ಮ CM 1,500 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ 40ರಿಂದ 50, 80 ಕೋಟಿ, 100 ಕೋಟಿ ತನಕನು ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ತಾ ಇದ್ರು ಅನುದಾನ ಬಳಸಿಲ್ಲ ಅಂತ. ಹೇಳಿ ಮೇಡಮ್. ಹೇಳಿ. ನಾನೇನ್ ಕೇಳ್ತಿದ್ದೀನಿ ಅಂತಂದ್ರೆ, ನಿಮ್ದು ಗ್ಯಾರಂಟಿ ಅನ್ನೋದು ಒಂದು ಪಾಲಿಸಿ ಮ್ಯಾಟರ್ ಅನ್ನ ಯಾರು ತೀರ್ಮಾನ ಮಾಡ್ಬೇಕು? ಸರ್ಕಾರದ ಮುಖ್ಯ ಹುದ್ದೆಯಲ್ಲಿರೋ ಅಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಯಾ ಸಚಿವರುಗಳು. ಬೇರೆ ಸಚಿವರು ಬಂದು ಹೇಳಿಕೆ ಕೊಡೋದು ಅಥವಾ ಯಾರು ಶಾಸಕರು ಬಂದು ಗ್ಯಾರಂಟಿಯನ್ನ ನಿಲ್ಸ್ಬಿಡೋದು ಅಂದ್ರೆ ಒಂದ್ ಸರ್ಕಾರದ ಒಂದು ಪ್ರಮುಖವಾದ ಪಾಲಿಸಿ ಮ್ಯಾಟರ್ ಅನ್ನ ಈ ತರ ಚರ್ಚೆ ಮಾಡೋದು ಎಷ್ಟು ಸರಿ? ನೋಡಿ ಮೇಡಮ್, ರಿಸಲ್ಟ್ ಬಂದು ಒಂದ್ ದಿವಸ 2 ದಿವಸ ಆ ಒಂದು ನೋವಿನಲ್ಲಿ ನಮ್ಮ ಶಾಸಕರು ಒಬ್ಬ ಮಂತ್ರಿಗಳು ಇನ್ನೊಬ್ರು ಮಂತ್ರಿಗಳು ಹೇಳಿರ್ಬೋದು. ಆದ್ರೆ ದ ಸೇಮ್ ಡೇ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಖಡಾಖಂಡಿತವಾಗಿ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಬಡಿ ಶುಡ್ ನಾಟ್ ಟಾಕ್ ಅಬೌಟ್ ಗ್ಯಾರಂಟೀಸ್. ಗ್ಯಾರಂಟಿ ಇರುತ್ತೆ. ನಾವು ಸ್ಟಾರ್ಟ್ ಮಾಡಿದ್ದ ಯೋಜನೆಗಳು ಬಿಜೆಪಿ ಸರ್ಕಾರ ನಿಲ್ಸಿದೆ. ಫಾರ್ ಎಕ್ಸಾಂಪಲ್ ವಿದ್ಯಾಸಿರಿ, ಕೃಷಿ ಭಾಗ್ಯ, ಕೃಷಿ ಹೊಂಡ, ನಮ್ಮ ಇದು ಆಮೇಲಿಂದ ಮನಸ್ವಿನಿ, ಕ್ಷೀರ ಭಾಗ್ಯ, ಎಲ್ಲ ಯೋಜನೆಗಳು ಬಿಜೆಪಿ ಸರ್ಕಾರ ನಿಲ್ಸಿದ್ವು. ಆದರೆ ನಾವು ಯಾವ ಯೋಜನೆಗಳು ನಿಲ್ಲಿಸೋದು ಇಲ್ಲ. ಯಾಕಂದ್ರೆ ನಾವು ಓಟ್ ಹಾಕ್ದೆ ಹೋಗ್ಲಿ, ರಾಜ್ಯದ ಜನತೆ ಪರ ನಾವು ಕೆಲಸ ಮಾಡ್ಬೇಕು. ನಮ್ಗೆ 4.25 ಕೋಟಿ ಜನನೋ 5 ಕೋಟಿ ಜನ ಓಟ್ ಹಾಕಿದ್ರೆ ನಾವು ಕೆಲಸ ಮಾಡ್ಬೇಕಾಗಿರೋದು ರಾಜ್ಯದ 6.25 ಕೋಟಿ ಜನಕ್ಕೆ ನಾವು ಕೆಲಸ ಮಾಡ್ಬೇಕು. ಹಾಗಾಗಿ ನಮ್ಗೆ ಓಟ್ ಹಾಕಿದಾರೋ ಓಟ್ ಹಾಕಿಲ್ವೋ ಸೆಕೆಂಡ್ರಿ.
ಬಟ್ ಈ ರಾಜ್ಯ ಇರೋದು 6.5 ಕೋಟಿ ಕನ್ನಡಿಗರಿಗೆ ಅವರ ಹಿತ ಕಾಯಕ್ಕೆ. ಹಾಗಾಗಿ ಗ್ಯಾರಂಟಿ ಇರುತ್ತೆ. ಆಮೇಲೆ ಇನ್ನೊಂದು ಕಡೆ ಪಾಯಿಂಟ್, ಈ ಗ್ಯಾರಂಟಿಯ ಫಲಾನುಭವಿಗಳು ಮೇಜರ್ ಆಗಿ ತಗೊಂಡಿರೋದು ಮಂಗಳೂರಿನ ಹಾಗೂ ಉಡುಪಿಯ ಜನ. ಆದ್ರೆ ನಮ್ಮ ಅಭ್ಯರ್ಥಿನ ತಿರಸ್ಕರಿಸಿದ್ರು. ಏನಕ್ಕೆ ತಿರಸ್ಕರಿಸಿದ್ರು? ಅಲ್ಲಿ ಕೋಮು ಹಾಗೂ ಕಮ್ಯುನಲ್ ಪಾಲಿಟಿಕ್ಸ್ಗೆ ಆ ಭಾಗ ಕಳೆದ 2 ದಶಕಗಳಿಂದ ಬೆಂದೋಗಿದೆ. ಈ ಸಲ ನಮ್ಮ ಅಭ್ಯರ್ಥಿ ಜನಸಾಮಾನ್ಯರ ಅಭ್ಯರ್ಥಿ ಆಗಿದ್ರು, ಆದ್ರೂ ಈ ಸಲ ನಮ್ಮ ಅಭ್ಯರ್ಥಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಪರವಾಗಿಲ್ಲ, ನಾವು ಅವರ ಮ್ಯಾಂಡೇಟ್ ನ ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ದಟ್ ಡಸ್ ನಾಟ್ ಮೀನ್ ವಿ ಆರ್ ನಾಟ್ ಕ್ರಿಟಿಸೈಸಿಂಗ್ ದೋಸ್ ಹೂ ಆರ್ ವೋಟೆಡ್ ಅಗೇನ್ಸ್ಟ್ ಅಸ್. ಗ್ಯಾರಂಟಿ ಅವರು ತಗೊಳ್ಳಿ, ಎಲ್ಲರೂ ತಗೊಳ್ಳಿ. ಸರ್, ಇವರು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಬಗ್ಗೆ ಬಹಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಮಾತಾಡ್ಬೇಕು. ಮಾತಾಡಿ ಮುಂದಿನ ಭಾಗದಲ್ಲಿ ಮಾತನಾಡಿ. ವಿವೇಕಾನಂದ ಅವರೇ, ಪರಾಮರ್ಶೆ ಮಾಡೋ ಹೊತ್ತಿಗೆ ನೀವು ಹಿಂದಿನ ಚುನಾವಣೆಗಳನ್ನ ಅಥವಾ ಹಿಂದಿನ ವೋಟ್ ಶೇರ್ ಅನ್ನ ಇಟ್ಕೊಳ್ಬೇಕಾಗತ್ತೆ. 2019ರಲ್ಲಿ ಕಾಂಗ್ರೆಸ್ ಪಡ್ಕೊಂಡಿದ್ದು 31% ವೋಟ್ ಶೇರ್. 2024ರಲ್ಲಿ ಅದು 45%ಗೆ ಏರಿಕೆ ಆಗಿದೆ. ಸಂಖ್ಯೆ ತಗೊಂಡ್ರೆ 1 ರಿಂದ 9ಕ್ಕೆ ಏರಿಕೆ ಆಗಿದೆ. ಜನ ಬೆಂಬಲಿಸಿಲ್ಲ ಅಂತ ಹೆಂಗ್ ಇವ್ರು ತೀರ್ಮಾನ ಮಾಡ್ತಾರೆ? ಮತ್ತು ನಿಮಗೆ ಗೆಲುವಿನ ಅಂತರ ಕೂಡ ಕೆಲವು ಕಡೆ 5 ಲಕ್ಷ 6 ಲಕ್ಷ ಇತ್ತು, ಅದು ಕೂಡ ಬಹಳ ಕಡಿಮೆ ಆಗಿದೆ. ಹೀಗಿದ್ದು ಈ ತೀರ್ಮಾನಕ್ಕೆ ಹೇಗೆ ಬರ್ತಾರೆ? ಅದು ಅರಿವಿನ ಕೊರತೆನಾ ಅಥವಾ ನಿಲ್ಲಿಸ್ಬೇಕು ಅನ್ನೋ ಒಂದು ನಿಧಾನಕ್ಕೆ ಶುರು ಮಾಡೋದು, ಈ ತರದೊಂದು ಶುರು ಮಾಡ್ಬಿಡೋಣ ಈಗ್ಲಿಂದ, ಅದನ್ನ 1 ಡೇ 5 ಡೇ ಏನಾದ್ರು ಮಾಡೋಣ ಅಂತ ಏನ್ ಅನ್ಸುತ್ತೆ ತಮ್ಗೆ? ಅಲ್ಲ, ನಾನು ಆಗ್ಲೇನೆ ನನ್ನ ಮಾತಲ್ಲಿ ಹೇಳಿದೆ, ಅದು ಸೋಲಲ್ಲ. ಕಾಂಗ್ರೆಸ್ಗೆ ಏನು ಬಂದಿದೆ 46% ಪ್ಲಸ್ 9 ಸೀಟು, ಅದು ಸಹಜನೇ. ಈಗ ಯಾರೋ ಎಕ್ಸ್ಪೆಕ್ಟೇಷನ್ ಮಾಡಿ ಆಗದೆ ಇರ್ಬೋದು. ನಾವು ಒಬ್ಬ ಹುಡುಗ 80% ಇರೋನು 80-85 ಗೊತ್ತಿರುತ್ತೆ. ನಮ್ಮ ಆಸೆ 95-100 ಅಂತ ಇರ್ಬೋದು. ಅದರಿಂದ ಅದು ಕಾಂಗ್ರೆಸ್ಗೆ ಸಂಪೂರ್ಣ ಸೋಲು ಅಂತ ಹೇಳಲ್ಲ, ಸಮಾಧಾನಕರ ಗೆಲುವು ಅಂತ ಕರಿಬಹುದು. ಅದನ್ನ ಸಮಾಧಾನಕರ ಗೆಲುವು. ಎರಡನೇದಾಗಿ ಈ ಚುನಾವಣೆ 2 ಸಂದೇಶಗಳನ್ನ ಕೊಟ್ಟಿದೆ ನೋಡಿ, ಬೇಕಾದ್ರೆ ನೀವು. ಒಂದು ಆಂಧ್ರದ ಜಗನ್ ಸರ್ಕಾರ ಮತ್ತು ಇನ್ನೊಂದು ನರೇಂದ್ರ ಮೋದಿ ಅವರ ಸರ್ಕಾರ. ಜಗನ್ ಸರ್ಕಾರ ಬಹುತೇಕ ಈ ನಾವು ಏನೀಗ ಗ್ಯಾರಂಟಿ ಅಥವಾ ಬಡವರ ಪರ ಅಥವಾ ಈ ಉಚಿತ ಯೋಜನೆಗಳು ಅಂತೀವಿ, ಅದನ್ನ ಸಂಪೂರ್ಣ ಕೊಟ್ಟು ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿದ ಕಾರಣಕ್ಕಾಗಿ ಮಧ್ಯಮ ವರ್ಗ ಅವ್ರ ವಿರುದ್ಧ ಸಂಪೂರ್ಣ ತಿರುಗಿ ಬಿತ್ತು. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಅದೇ ರೀತಿ ನರೇಂದ್ರ ಮೋದಿ ಅವರು ರೈತರನ್ನ ಮತ್ತು ಮಧ್ಯಮ ವರ್ಗದವರನ್ನ, ಯುವಕರನ್ನ, ನಿರುದ್ಯೋಗ ಬೆಲೆಗಳನ್ನ ಮಾಡಿ ಹೆಚ್ಚು ಕಡಿಮೆ ವ್ಯಾಪಾರಂತರು ಮತ್ತು ಶ್ರೀಮಂತರ ಪರವಾದ ನಿಲುವುಗಳನ್ನ ತಗೊಂಡಿದ್ದಕ್ಕೆ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 61 ಇಂಡಿವಿಜುವಲ್ ಆಗಿ ಸೋತು ಮೂಗುದಾರವನ್ನ ತೊಡಿಸಲಾಯಿತು. ನರೇಂದ್ರ ಮೋದಿ ಅವರ ಬರೀ ಒಂದು ಸೈಡೆಡ್ ಆಡಳಿತದಿಂದಾಗಿ ಅವ್ರಿಗೆ ಮೂಗುದಾರ, ಜಗನ್ ಅವ್ರನ್ನ ಸಂಪೂರ್ಣ ರಿಜೆಕ್ಟೆಡ್. ಇದು ಏನನ್ನ ತೋರಿಸುತ್ತೆ ಅಂದ್ರೆ, ಈ ಕರ್ನಾಟಕಕ್ಕೆ ಇದೊಂದು ಎಚ್ಚರಿಕೆ ಆಗಬೇಕು. ಕೇವಲ ಉಚಿತ ಯೋಜನೆಗಳು ಅನ್ನೋದನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಭಿವೃದ್ಧಿಯನ್ನ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಜನ ಒಪ್ಪೋದಿಲ್ಲ. ಯಾಕೆಂದ್ರೆ ನಿಮಗೆ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರೆ ಆ ಉತ್ಪಾದನೆಯಲ್ಲಿ ಹಂಚಕ್ಕಾಗುತ್ತೆ. ಅದು ಬಿಟ್ಟು ಬರೀ ಇದನ್ನೇ ಕೊಡ್ತಾ ಇದ್ರೆ ಇಲ್ಲಿ ಉತ್ಪಾದನೆ ಇರೋದಿಲ್ಲ. ಅದರಿಂದ ಅಭಿವೃದ್ಧಿಯನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಹಾಗೆ ಮೋದಿ ಅವ್ರ ತರ ಕೇವಲ ಅಭಿವೃದ್ಧಿ ಅಂತ ಹೇಳ್ಕೊಂಡು ರೈತರನ್ನ, ಮಹಿಳೆಯರನ್ನ ಎಲ್ರು ನೆಗ್ಲೆಕ್ಟ್ ಮಾಡಿ ಬರೀ ಯಾವ್ದೋ ನಾವು 3 ಮಿಲಿಯನ್ ಎಕಾನಮಿ ಆಗ್ಬೇಕು ಅಂತೇಳಿ ಒನ್ ಸೈಡೆಡ್ ಟೋಲ್ಗಳಿಗಿರ್ಬೋದು ಅಥವಾ ಬೆಲೆ ಏರಿಕೆ ಇರ್ಬೋದು, ಬೇರೆ ಈವನ್ ಮೆಡಿಸಿನ್, ಇದು ಗ್ಯಾಸ್ ಎಲ್ಲಾದ್ರೂ ಬೆಲೆ ಏರ್ಬಿಟ್ಟು ಟ್ಯಾಕ್ಸ್ ಅಷ್ಟೇ ನನ್ಗೆ ಇಂಪಾರ್ಟೆಂಟ್ ಅನ್ನೋದಾದ್ರೆ ಅಲ್ಲೂ ಜನ ಪಾಠ ಕಲಿಸಿದ್ದಾರೆ. ಅಂದ್ರೆ ಈ ಎರಡನ್ನು ನೋಡ್ಕೊಂಡು ನಾವು ಮಾಡ್ಬೇಕು. ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ಸಂಪೂರ್ಣ ನೆಲ ಕಚ್ಚಿಲ್ಲ. ಈಗ ಪರ್ಸೆಂಟೇಜ್ ವೈಸು ಎಲ್ಲಾನು ಇದೆ. ಅದು ಹಿಸ್ಟ್ರಿನೇ. ಅದು ಈಗ ಮಾಧ್ಯಮಗಳು ಎಷ್ಟು ಏನು ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದಿದ್ರಿಂದ ಹಂಗಾಗಿದ್ದೆ ಹೊರತುನು ಕಾಂಗ್ರೆಸ್ಗೆ ಸಮಾಧಾನಕರ ಜಯ ಬಂದಿದೆ. ಬಟ್ ನೆಗ್ಲೆಕ್ಟ್ ಆಗಿದೆ ಕಾಂಗ್ರೆಸ್ ಖಂಡಿತವಾಗ್ಲೂ ಅಭಿವೃದ್ಧಿಯನ್ನ. ಬಹುಶಃ ಮುಂದಿನ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಅದಕ್ಕೆ 54,000 ಕೋಟಿಯನ್ನು ಕೊಟ್ಟು ಸಪರೇಟ್ ಆಗಿ ಇನ್ನೊಂದಷ್ಟು ಕೊಡಬಹುದು ಅನುದಾನಗಳಲ್ಲಿ. ಯಾಕೆಂದ್ರೆ ಸಾಮಾನ್ಯ ಜನ ಮಾತಾಡ್ಕೋತಿದ್ದಾರೆ, ಇವ್ರು ಒಂದೇ ಒಂದು ಶಂಕುಸ್ಥಾಪನೆ ಕೂಡ ಮಾಡಿಲ್ಲ ಅಂತೇಳಿ. ಅಂದ್ರೆ ಜನ ಮಾತಾಡ್ಕೋತಿದ್ದಾರೆ. ಹಣದ ಕೊರತೆನೂ ಕಾಣಿಸ್ತಾ ಇದೆ ನಮಗೆ. ಯಾಕೆಂದ್ರೆ SC ST ನಿಗಮದಿಂದ 10-11,000 ಕೋಟಿ ತಗೊಂಡ್ರು. ವಿವೇಕಾನಂದ ಅವರೇ, ಯಾವ ಸತ್ಯವನ್ನ ವಾಸ್ತವಗಳನ್ನು ಸತ್ಯ ಮತ್ತು ವಾಸ್ತವನ ತುಂಬಾ ದಿನ ನಿಮ್ ಮುಚ್ಚಿಡಕ್ ಆಗೋದಿಲ್ಲ. ನಾವು ಗುದ್ಲಿ ಪೂಜೆ ಮಾಡಿದೀವಿ ಅಂತಂದ್ರೆ ಜನ ಕೇಳ್ತಾರೆ, ದಾಖಲೆಗಳು ಇದ್ದೇ ಇರತ್ತೆ. ಯಾವ ಅಷ್ಟು ಸುಳ್ಳು ಹೇಳಕ್ ಆಗೋದಿಲ್ಲ. ಹೇಳಿ. ಹೌದು, ಅಲ್ಲ ನಮ್ಗೆ ಗೊತ್ತಿದೆ. 54,000 ಕೋಟಿ ತಗೊಂಡಾಗ ನ್ಯಾಚುರಲಿ ನೋಡಿ, ಯಾವ ಬಜೆಟ್ ಅಲ್ಲೂ ಒಂದೇ ಸರಿ 54,000 ಕೋಟಿಯನ್ನ ಕೊಡೋದಿದೆಯಲ್ಲ, ಅದು ಬಜೆಟಿನ ಹೆಚ್ಚು ಕಡಿಮೆ 30% 35% ಆಗಿರುತ್ತೆ. ನ್ಯಾಚುರಲಿ ಸ್ವಲ್ಪ ಹೊಡೆತ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಅದು ಮಾಡ್ಕೋತಾರೆ. ನಿರಾಸೆ ಆಗೋದೇನು ಬೇಕಾಗಿಲ್ಲ ಅವರು. ಆದ್ರೆ
ಒಂದ್ ಕಡೆ ಸೈಡೆಡ್ ಮಾಡಬಾರ್ದು. ನೋಡಿ, ಜಗನ್ನ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಆತ ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಹೇಳ್ತಾ ಇದ್ದ, ನಾನು ಹಿರಿಯ ನಾಗರಿಕರಿಗೆ ಕೊಟ್ಟೆ, ಬಡವರಿಗೆ ಕೊಟ್ಟೆ, ಆ ತಾಯಂದ್ರಿಗೆ ಕೊಟ್ಟೆ, ವಿಧವೆಯರಿಗೆ ಕೊಟ್ಟೆ, ಇಷ್ಟೆಲ್ಲಾ ಕೊಟ್ಟು ನೀವು ನನ್ನನ್ನ ರಿಜೆಕ್ಟ್ ಮಾಡಿದ್ರಿ ಅಂತ. ಒಂದು ಕಡೆ ಭಾವನಾತ್ಮಕವಾಗಿ ಸರಿ ಇದ್ರು ಅಭಿವೃದ್ಧಿ ಬೇಕಲ್ಲ. ಅಭಿವೃದ್ಧಿ ಮತ್ತು ಮಧ್ಯಮ ವರ್ಗಗಳಿಗೆ ನೀವೇನಾದ್ರೂ ಕೊಡ್ಲಿಲ್ಲ ಅಂದ್ರೆ, ಅಲ್ಲಿ ದುಡ್ಡು ಬರ್ಲಿಲ್ಲ ಅಂದ್ರೆ ಇಲ್ಲಿ ಪಂಪ್ ಮಾಡಕ್ಕೆ ಇರೋದಿಲ್ಲ. ಆ ತಪ್ಪನ್ನ ಸಿದ್ದರಾಮಯ್ಯ ಅವರು ಮಾಡಬಾರ್ದು. ಹಾಗೆ ನರೇಂದ್ರ ಮೋದಿ ಅವರ ಒನ್ ಸೈಡೆಡ್ ಮಾತ್ರ ಇಂಪ್ರೂವ್ಮೆಂಟ್ ಅನ್ನೋದನ್ನು ಕೂಡ ಅವರು ಕೂಡ ತಿದ್ದುಕೊಂಡು ಈಗ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಗೆ ಬರಬೇಕು, ಆ ಸಮನ್ವಯ ಸಾಧಿಸಬೇಕು ಅನ್ನೋದು ಎರಡಕ್ಕೂ ಈ ಮತದಾರ ಎಲ್ಲಾ ತರಹದ ಯೋಜನೆಗಳಿಗೆ ಒಂದು ಉಚಿತ ಎರಡಕ್ಕೂ ಎಚ್ಚರಿಕೆ ಕೊಟ್ಟಿದ್ದಾನೆ ಅಂತ ನನಗೆ ಅನ್ಸುತ್ತೆ. ಮಾತ್ರ ಪರಿಗಣಿಸೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಅನ್ನೋದು. ಡನ್. ಓಕೆ, ರಾಜಗೌಡ್ರೆ, ತಾವು ಕಾಂಗ್ರೆಸ್ ವಕ್ತಾರ ಹೌದೌದು. ಜೊತೆಗೆ ಈ ಬಾರಿ ಅಂದ್ರೆ ಕಾಂಗ್ರೆಸ್ ಪರಾಮರ್ಶೆ ನಡೆಸೋ ಹೊತ್ತಿಗೆನೆ ನಾವೊಂದು ಪರಾಮರ್ಶೆ ನಡೆಸೋದಾದ್ರೆ ನಿಮ್ಗೆ ಮೈಸೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಇದು ಬಿಜೆಪಿ ಬರೋಕ್ ಸಾಧ್ಯನೇ ಇರ್ಲಿಲ್ಲ. ಈ ಸಂದರ್ಭದಲ್ಲಿ ಅದು ನಿಮ್ಮ ಬೆಂಬಲ, ಕೇವಲ ನಿಮ್ಮ ಬೆಂಬಲ ಮತ್ತು ಮತಗಳು ಶಿಫ್ಟ್ ಆಯ್ತಲ್ಲ, ಆ ಕಾರಣಕ್ಕಾಗಿ ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಅನ್ನೋದು ಒಂದು ರಾಜಕೀಯ ವಿಶ್ಲೇಷಣೆ ಮತ್ತು ಸತ್ಯಕ್ಕೆ ಹತ್ರ ಆಗಿದೆ ಅಂತಾನೆ ಅನ್ಸುತ್ತೆ. ಹೀಗಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಎಲ್ಲಾಗಿದೆ? ಅವ್ರು ವಿವೇಕಾನಂದ ಅವ್ರು ಹೇಳಿದಾಗ ಅವ್ರು 90% ಅಂತ ಇರ್ಬೋದು, ಅದೊಂದು 60% ಬಂದಿರ್ಬೋದು. ಚುನಾವಣೆಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇನ್ ಟರ್ಮ್ಸ್ ಆಫ್ ವೋಟ್ ಶೇರ್ ಇರ್ಬೋದು ಅಥವಾ ಸೀಟ್ಸ್ ಇರ್ಬೋದು, ಜಾಸ್ತಿನೇ ಆಗಿದೆ. ನೀವು ಅವ್ರ ಜೊತೆ ಸೇರಿರೋ ಕಾರಣಕ್ಕೆ ಇನ್ನೊಂದಷ್ಟು ಸೀಟ್ ಹೆಚ್ಚಾಗಿದೆ. ನಿಮಗದು ಲಾಭ, ಜೆಡಿಎಸ್ಗೆ ವೈಯಕ್ತಿಕವಾಗಿ ಲಾಭ, ಯಾಕೆಂದ್ರೆ ಕಳೆದ ಬಾರಿ ಒಂದಿದ್ರೆ ನೀವು ಸೀಟ್ ಹೆಚ್ಚಾಗಿದೆ. ಬಿಜೆಪಿಗೆ ಆ ಲೆಕ್ಕದಲ್ಲಿ ಹಿನ್ನಡೆನೆ. ಇದನ್ನ ಹೇಗ್ ನೋಡ್ತೀರಿ ರಾಜಗೌಡ್ರೆ ತಾವು? ಖಂಡಿತವಾಗ್ಲೂ ನಮ್ ಕಾಂಗ್ರೆಸ್ ವಕ್ತಾರರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಕೋತಿ ಮೊಸರನ್ನ ತಿಂದ್ ಮೇಕೆ ಮೂತಿ ಗೊರಸ್ತು ಅನ್ನೋ ರೀತಿ ಅವರ ವರ್ತನೆಗಳಿತ್ತು. ಇಲ್ಲಿ ನಾವ್ ಯಾರು ದೂರ್ಲಿಲ್ಲ. ಅವ್ರ ಪಕ್ಷದವರೇ ಹೇಳಿದ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಅವ್ರ ಪಕ್ಷದವ್ರು ಹೇಳಿದ್ರು. ನಾವಂತೂ ಅಂತ ಅವ್ರು ಅಂತ ಇದಾರೆ. ಬಹುಶಃ ಯಾರು ಮಾತಾಡಿದ್ರು ಅಂತ ಬಹುಶಃ ಒಂದ್ಸತಿ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಅವ್ರ ಶಾಸಕರು ಮಾತಾಡಿದಾರ, ನಾವ್ ಮಾತಾಡಿದೀವ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿದ್ದು ಅವ್ರ ಶಾಸಕರುಗಳು, ನಾವಲ್ಲ. ಅಭಿವೃದ್ಧಿಗೆ 10,000 ಕೋಟಿ ಕೊಟ್ಟಿದೀವಿ, 1,000 ಕೋಟಿ ಕೊಟ್ಟಿದೀವಿ ಅಂತ ಇಲ್ಲಿ ಕೂತ್ಕೊಂಡು ಪುಂಗೋದಲ್ಲ. ಎಲ್ಲಿ ಕೊಟ್ಟಿದ್ದಾರೆ ಬಹುಶಃ ಮಾಧ್ಯಮಗಳ ಮುಂದೆ ಇಡ್ಲಿ. ಸರಿಯಾಗಿ ರಸ್ತೆಗಳಿಲ್ಲ. ಇವತ್ತು ಬೆಂಗಳೂರು ಸುತ್ತಮುತ್ತ ಒಂದು ಸಣ್ಣ ಮಳೆ ಬಂದ್ರೆ ಬೆಂಗಳೂರ್ನ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಮಾಧ್ಯಮಗಳು ಪ್ರತಿದಿನ ಬಿತ್ತರಿಸ್ತಿದ್ದೀರಿ. ಅದ್ರ ವಿಚಾರದಲ್ಲಿ ಸ್ವಲ್ಪ ಗಮನ ಇರ್ಲಿ. ಯಾಕಂದ್ರೆ ಜನ ಎಚ್ಚೆತ್ಕೊಂಡಿದ್ದಾರೆ. ನೀವು ಬರೀ ಸುಳ್ಳುಗಳು ಹೇಳ್ಕೊಂಡು ರಾಜಕೀಯ ಮಾಡೋದಲ್ಲ. ನಿಮ್ಗೆ ಗ್ಯಾರಂಟಿ ನಾವ್ ಯಾವತ್ತೂ ವಿರೋಧಿಸ್ತಿಲ್ಲ. ಅಲ್ಲಿಂದ ಆಚೆಗೆ ಹೋದ್ರಿ, ಮಂಗಳೂರಿನಲ್ಲಿ ಬಸ್ ಮಾಫಿಯಾ ನಡೆಸ್ತಾ ಇರೋರು ಬಿಜೆಪಿ ಅವರು ಅಂತ. ಸರಿ, ನೀವೇನ್ ಮಾಡ್ತಾ ಇದ್ದೀರಿ? ಲಾಡ್ ಆರ್ಡರ್ ಯಾರ ಕೈಲಿದೆ? ಕಣ್ಮುಚ್ಕೊಂಡೇನ ಕೂತಿದ್ದೀರಾ? ಹಂಗಾರೆ ಬಿಜೆಪಿ ಅವರು ಇಂಥ ಮಾಫಿಯಾಗಳನ್ನ ನಡೆಸ್ಲಿ ಅಂತ ನೀವೇನೋ ಬಿಟ್ಟು ಕೂತಿದ್ದೀರಾ? ಜೆಡಿಎಸ್ ಅವ್ರು ನಡೆಸ್ಲಿ ಮಾಫಿಯಾಗಳನ್ನ ಬಿಟ್ಟು ಕೂತಿದ್ದೀರಾ? ನೀವ್ ಯಾಕೆ ಕೂತಿದ್ದೀರಾ? ಮತ್ತೆ ಬ್ರೇಕ್ ಮಾಡಿದೀವಿ ನಾವು. ಮಾಫಿಯಾನ ಬ್ರೇಕ್ ಮಾಡ್ಬಿಟ್ಟು ದಯವಿಟ್ಟು ಮಧ್ಯ ಮಾತಾಡಬೇಡಿ. ನಿಮ್ಗೆ ನಡೆಸೋ ಯೋಗ್ಯತೆ ಇಲ್ವಾ? ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಈ ಜನತೆ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. 136 ಮ್ಯಾಂಡೇಟ್ ಕೊಟ್ಟಿದ್ರು. ಬಹುಶಃ ಆ ಲೆಕ್ಕಕ್ಕೆ ನೋಡಿ ನೀವೇ ಬಯಸಿತ್ತು 20 ರಿಂದ 25 ಸೀಟ್ ಬರ್ತವೆ ಅಂತ. ಆದ್ರೆ ಬಿಜೆಪಿ ಆಡಳಿತದಲ್ಲಿ ನೀವು 40% ಸರ್ಕಾರ ಅಂತ ಹೇಳಿ ಸುಳ್ಳು ಕಥೆಗಳನ್ನ ಆಡಿಸಿದ್ರಿ. ಇವತ್ತು ಕೋರ್ಟ್ ನಿಮ್ ರಾಹುಲ್ ಗಾಂಧಿ ಬಂದ್ ನಿಂತಿರೋದು ನಿಮ್ ಗಮನದಲ್ಲೇ ಇದೆ. ಇದನ್ನ ನಾವೇನ್ ಕರ್ಕೊಂಡ್ಬಂದಿರಲಿಲ್ಲ. ನಿಮ್ ರಾಹುಲ್ ಗಾಂಧಿನ ಕೋರ್ಟ್ ನೋಟಿಸ್ ಕೊಟ್ಟಿತ್ತು, ಬಂದಿದೆ. ಅದಕ್ಕೆ ಉತ್ತರ ಕೊಡಿ. ಬರೀ ಸುಳ್ಳುಗಳ ಮುಖಾಂತರ ಗೆದ್ದಂತ ಗೆಲುವಲ್ಲ. ಮುಂದಿನ ದಿನಗಳಲ್ಲಿ ಜನ ನಿಮ್ಗೆ ಉತ್ತರ ಕೊಡುವಂತ ರೀತಿ ಇದೆ. ಆಮೇಲೆ ಮಂಜುಳಾ ಅವ್ರು ಮಾತಾಡಿದ್ರು ವೋಟ್ ಶೇರು ನಿಮಗ್ ಜಾಸ್ತಿ ಆಗಿದೆ ಅಂತ. ಬಹುಶಃ ಹೌದು. ನಾವು ಒಂದ್ ಹಂತಕ್ಕೆ ಕಾಂಗ್ರೆಸ್ ಜೊತೆ ಸೇರಿದಾಗ ಇವ್ರು ಕೊಟ್ಟ ನಮ್ನ ನಡೆಸ್ಕೊಂಡಂತ ರೀತಿ, ನಮ್ ಕಾರ್ಯಕರ್ತರ ಜೊತೆ ಇವ್ರು ಮಾಡಿದಂತ ಬ್ಯಾಕ್ ಸ್ಟಾಬಿಂಗ್ ಅಂದ್ರೆ ಬೆನ್ನು ಚೂರಿ ಹಾಕುವಂಥದ್ದು. ದೇವೇಗೌಡರಂತ ಹಿರಿಯ ಮುತ್ಸದಿನ ತುಮಕೂರ್ನಲ್ಲಿ ಕರ್ಕೊಂಡೋಗಿ ನಿಲ್ಸ್ಬಿಟ್ಟು ಇವ್ರದೇ ಶಾಸಕರುಗಳು ಅಲ್ಲಿಂದ ನಿಂತ್ಕೊಂಡು KM ರಾಜಣ್ಣ ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಮತ್ತೊಬ್ರಾಗಿರ್ಬೋದು ದೇವೇಗೌಡರಿಗೆ ಓಟ್ ಬೀಳ್ದಂಗ್ ನೋಡ್ಕೊಂತಾರೆ. ಇದು ಇವ್ರು ನಮ್ಗೆ ಜನಕ್ ಮಾಡಿದಂತ ಮೋಸ. ಅಲ್ಲಿಂದ ಆಚೆಗೆ ಮಂಡ್ಯದಲ್ಲಿ ಬಂದ್ರೆ ಚಲುವರಾಯ ಸ್ವಾಮಿ ಅವರು ಮತ್ತೆ ಬಂಡಿ ಸಿದ್ದೇಗೌಡರು ಇವರೆಲ್ಲ ಸುಮಲತಾ ಅವ್ರಿಗೆ ಇದ್ ಮಾಡ್ತಾರೆ. ತದನಂತರ ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರನ್ನ ಕರ್ಕೊಂಡ್ ಮಿನಿಸ್ಟರ್ ಮಾಡ್ತಾರೆ ಅಂದ್ರೆ ಯಾವ ನೈತಿಕತೆ ಇದೆ ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ? ಇವ್ರಿಗೆ ಸಹಕಾರ ಕೊಟ್ಟು ಒಂದೇ ಒಂದ್ ಸೀಟ್ ಗೆಲ್ಲಿಕ್ಕೆ, ಇವರ DK ಸುರೇಶ್ ಅವರು ಇಲ್ಲಿ ಗೆಲ್ಲಿಕ್ಕೆ ಜೆಡಿಎಸ್ ಸಹಕಾರ ಆಗಿತ್ತು ಅನ್ನೋದನ್ನ ಮರೆತರು. ಇಂಥವ್ರೆಲ್ಲ ಮಾಡೋವಂಥವ್ರಿಗೆ ಜನ ಯಾವ ಉತ್ತರ ಕೊಡ್ಬೇಕೋ ಅದನ್ನ ಕೊಟ್ಟಿದ್ದಾರೆ. 99 ಸೀಟ್ ಗೆದ್ದಿದ್ ಮಾತ್ರ ಇಡೀ 400 ಸೀಟ್ನ ಪಡ್ಕೊಂಡಿದ್ದಂತ ಕಾಂಗ್ರೆಸ್ ಸರ್ಕಾರ ಇವತ್ತು 99 ಸೀಟ್ ಬಂದಿದೆ ಅಂದ್ರೆ ನೀವ್ ಯಾವ ಅಧಪತನದಲ್ಲಿ ಇದ್ದೀರಿ ಅನ್ನೋದನ್ನ ಒಂದ್ಸತಿ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇವತ್ತು ಮಾಧ್ಯಮಗಳು ಸೃಷ್ಟಿಸ್ತಿಲ್ಲ. ಇವ್ರು ಹೇಳ್ತಾ ಇದಾರೆ ಮಾಧ್ಯಮಗಳು ಸೃಷ್ಟಿಸ್ತಾ ಇದಾವೆ, ಅವ್ರು ನೊಂದ್ಕೊಂಡಿದ್ದಾರೆ ಅಂತ. ಬಹುಶಃ ನಿಮ್ಮಲ್ಲಿ ಆತ್ಮಾವಲೋಕನ ಸಭೆಯಲ್ಲಿ ಅವರೇ ಗಡಗಡನೆ ಹೇಳ್ತಾ ಇದ್ದಾರೆ. ನಿಮ್ಮ ಶಾಸಕರುಗಳು
ನಿಮ್ ಸಚಿವರುಗಳು, ನಿಮ್ಮ ಸ್ವಂತ MP ಕ್ಯಾಂಡಿಡೇಟ್ಗಳು ನಾವು ಮಾಡಿದ ತಪ್ಪು ಅಂತ ಹೇಳ್ತಾ ಇದಾರೆ. ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಪಕ್ಷಗಳ ಮೇಲೆ ಕೆಸರೆತ್ತೀನ ಅಂದ್ರೆ ಕಾಂಗ್ರೆಸ್ ವಕ್ತಾರರು ಅದನ್ನ ಒಂದ್ಸತಿ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಬೇರೆಯವ್ರಿಗಿಂತ ಮುಂಚೆ, ಆಮೇಲೆ ಮಾತಾಡೋಣ. ಹಾಗಾಗಿ ಒಂದು ಸರ್ಕಾರ ನಡೆಸ್ಬೇಕಾದ್ರೆ ಸರ್ಕಾರದ ಜವಾಬ್ದಾರಿಗಳು ಇಲ್ಲ ಅನ್ನೋ ರೀತಿ ನೀವು ಮಾತಾಡೋದಾದ್ರೆ ನೀವು ರಾಜೀನಾಮೆ ಕೊಟ್ಟೋಗಿ, ನಾವು ಸರ್ಕಾರ ನಡೆಸ್ಕೋತೀವಿ, ನಮ್ಗೆ ತಾಕತ್ತಿದೆ. ಓಕೆ ಮಾತನಾಡ್ತೀನಿ. ಅರುಣ್ ಅವರು ತಾವು ಆಗ್ಲೇ ಹೇಳ್ತಾ ಇದ್ರಿ ಕಾಂಗ್ರೆಸ್ಗೆ ಹಿನ್ನಡೆ ಬಗ್ಗೆ ಮಾತನಾಡ್ತಿದ್ರಿ. ನಾನು ಓರ್ಚರ್ ಪ್ರಸ್ತಾಪ ಮಾಡಿದೆ, ಸೀಟನ್ನು ಕೂಡ ಹೇಳ್ತಾ ಇದ್ದೀನಿ. ಜೊತೆಗೆ ನೀವು ಕೇಂದ್ರ ಮಟ್ಟದಲ್ಲಿ ತಗೊಂಡ್ರೆ, ರಾಷ್ಟ್ರ ಮಟ್ಟದಲ್ಲಿ ತಗೊಂಡ್ರೆ 286, 303 ಸೀಟ್ ಇದ್ರು, ನೀವು 240ಕ್ಕೆ ಕುಸಿದಿದ್ದೀರಿ. ವೋಟ್ ಶೇರ್ ಬಹಳಷ್ಟು ಕಡಿಮೆ ಆಗಿದೆ. ಆದ್ರೆ ಕಾಂಗ್ರೆಸ್ 42, 44, 52, ಈಗ 99ಕ್ಕೆ ಅದು ಏರಿಕೆ ಆಗಿದೆ. ಕೊಂಚ ಮಟ್ಟಿಗಾದ್ರೂ ಏರಿಕೆ ಆಗಿದೆ. ಇದನ್ನ ನಾವು ಕರ್ನಾಟಕದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆ ಅಂತ ಹೇಗೆ ಕರಿಬಹುದು? ನೀವು ಕರ್ನಾಟಕನೇ ಪರ್ಟಿಕ್ಯುಲರ್ ಮಾತಾಡ್ತೀವಿ ಅಂದ್ರೆ ಅದನ್ನೇ ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಸಿಕ್ಕಿರುವ 4 ಸೀಟುಗಳು ಖಂಡಿತವಾಗಿಯೂ ನಿಮ್ಮ ಮೈತ್ರಿಯ ಲಾಭ, ಸಂಪೂರ್ಣವಾಗಿ ವೋಟ್ ಶಿಫ್ಟ್ ಆಗಿದೆ. ಅದರ ಪ್ರತಿಫಲ ನಿಮ್ಗೆ ಗೆಲುವಾಗಿ ಸಿಕ್ಕಿದೆ. ಮೇಡಮ್, ಇವರು 3 ಇನ್ನಿಂಗ್ಸ್ ಆಡಿದ್ದಾರೆ. ಈ 3 ಇನ್ನಿಂಗ್ಸ್ ಅನ್ನು ಒಟ್ಟಿಗೆ ಮಾಡಿದ್ರು ಕೂಡ 200 ಸೀಟ್ ದಾಟ್ಲಿಲ್ಲ. ನಮ್ದು ಒಂದೇ ಇನ್ನಿಂಗ್ಸ್ ನಲ್ಲಿ 240 ಸೀಟ್ ಅಲ್ಲಿದೆ. ಅರ್ಥ ಆಯ್ತಾ ಇದರ ಅರ್ಥ ನಾನು ಹೇಳ್ತಾ ಇರೋದು? ಇವರು 3 ಇನ್ನಿಂಗ್ಸ್ ನಲ್ಲಿ ಕೂಡಿಸಿದ್ರು ಕೂಡ ಬಹುಮತ ಬಿಡಿ 200 ದಾಟ್ಲಿಲ್ಲ. ನಮ್ದು 240 ರನ್ಗಳು ಇವಾಗ್ಲೇ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆವಾಗ್ಲೇ ಅವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಬಗ್ಗೆ ಬಹಳ ಕೇವಲವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ಏನ್ ಹೇಳಿದ್ರಿ ನೀವು? ಉಚಿತವಾಗಿ ತೆಗೆದುಕೊಳ್ತಾ ಇದ್ದೀರಿ, ಬಹಳಷ್ಟು ತಗೊಳ್ತಾ ಇದ್ದೀರಿ, ಆದ್ರೆ ನಮ್ಮ ಕ್ಯಾಂಡಿಡೇಟ್ ರಿಜೆಕ್ಟ್ ಮಾಡಿದ್ರಿ ಅಂತ. ನಿಮ್ಮ ಕ್ಯಾಂಡಿಡೇಟ್ ಯಾವ ರೀತಿಯಾಗಿ ಮತ ಭಿಕ್ಷೆ ಬೀಳ್ತಿದ್ದೀರಿ ಅನ್ನೋ ಒಂದ್ಸತಿ ಬಂದು ಕೇಳಿಕೊಳ್ಳಿ. ನಾನು ಈ ಸಮುದಾಯದವ, ನೀವು ಆ ಜಾತಿಯವ, ನೀವು ಆ ಧರ್ಮದವರ, ಈ ರೀತಿಯಾಗಿ ಮತದಾರರನ್ನು ಪೋಲರೈಸೇಷನ್ ಮಾಡಿಕೊಂಡು ಮತ ಭಿಕ್ಷೆಯನ್ನು ಕೇಳ್ತಾ ಇದ್ದದ್ದು ಸ್ವಾಮಿ. ನೀವು ಹೇಳಿದ್ರಿ ಉಚಿತವನ್ನು ಇಲ್ಲಿರೋರು ತೆಗೆದುಕೊಂಡಿದ್ದಾರೆ ಅಂತ. ಹೌದು, ಅದರ ಹಕ್ಕು. ಯಾರ ಅಪ್ಪನ ಮನೆ ದುಡ್ಡಲ್ಲ ಅದು. ಇಲ್ಲಿ ಜನ ಕೂಡ ಹೈಯೆಸ್ಟ್ ತೆರಿಗೆ ಕಟ್ಟೋರು. ಯಾಕೆ ಹೇಳುದಿಲ್ಲ ನೀವು? ಈ ತೆರಿಗೆಯನ್ನು ರಿಜೆಕ್ಟ್ ಮಾಡಿ ನೀವು ಮಾಡ್ತೀರಾ? ಇಲ್ಲ, ತೆರಿಗೆ ಬೇಕು. ಇನ್ನು ಹೇಳಿದ್ರಿ ಮುಖ್ಯಮಂತ್ರಿಯವರು ಕಳೆದ ಸತಿ ಬಂದು ನಿಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾಕೆ ರಿಸಲ್ಟ್ ಅಂದ್ರೆ ರ್ಯಾಂಕಿನಲ್ಲಿ ಬಹಳ ಹಿಂದೆ ಉಳಿತು ಅಂತ ಲೇವಡಿ ಮಾಡಿದ್ರು. ನಾವ್ ಹೇಳಿದ್ವಿ ಮುಂದಿನ ವರ್ಷ ಖಂಡಿತ ತರ್ತೀವಿ ಅಂತ ಹೇಳಿ. ಫಸ್ಟ್ ನಂಬರ್ ಅಲ್ಲಿ ಇದ್ದೀವಿ. ಹೈಯೆಸ್ಟ್ ಪ್ರೈವೇಟ್ ಸ್ಕೂಲ್ಗಳು ಇವೆ ಇಲ್ಲಿ. ನಿಮ್ಮ ಸರ್ಕಾರಿ ಯಂತ್ರ ಏನಾಯ್ತು ಸ್ವಾಮಿ? ಅದೇ ನಿಮ್ಮ ಮುಖ್ಯಮಂತ್ರಿ ಅವರ ಕ್ಷೇತ್ರದಲ್ಲಿ ಇರತಕ್ಕಂತ ಅಲ್ಲಿಯ ಎಜುಕೇಶನ್ ಯಾವ ರ್ಯಾಂಕಿನಲ್ಲಿ ಇದೆ ಒಂದ್ಸತಿ ಪರಿಶೀಲನೆ ಮಾಡಿಕೊಳ್ಳಿ. ಬಸ್ಗಳ ಬಗ್ಗೆ ಹೇಳಿದ್ರಿ, ಬಸ್ ಮಾಫಿಯಾದ ಬಗ್ಗೆ ಹೇಳಿದ್ರಿ. ಸರ್ಕಾರ ನಿಮ್ಮ ಕೈಯಲ್ಲಿದೆ. ನಮ್ಮ ಇಲ್ಲಿನ ಬಸ್ಗಳು ಸರಿಯಾದ ಸಮಯಕ್ಕೆ ಸಮಯ ಪಾಲನೆ ಮಾಡ್ತೇವೆ. ಅತ್ಯಂತ ಕ್ಲೀನ್ನೆಸ್, ನೀಟ್ನೆಸ್ ಗಳನ್ನು ಪಾಲನೆ ಮಾಡ್ತೇವೆ. ಅತ್ಯಂತ ಸೌಹಾರ್ದಯುತವಾಗಿ ಜನರೊಟ್ಟಿಗೆ, ಸಾರ್ವಜನಿಕರೊಟ್ಟಿಗೆ ವ್ಯವಹಾರ ಮಾಡುತ್ತೆ. ಸುಂದರವಾಗಿ ನಡೆಯುತ್ತೆ. ನಿಮಗೆ ಹಣ ಕೊಡ್ಬೇಕಲ್ವಾ? ನಿಮಗೆ KSRTC ಯಲ್ಲಿ ಏನು ಫ್ರೀಯಲ್ಲಿ ಹರಿತೀರಾ? ಆ KSRTC ನಿಗಮ ಮಂಡಳಿಗೆ ಸಿದ್ದರಾಮಯ್ಯ ಸರ್ಕಾರ ತಾನೇ ಹಣ ಕೊಡೋದು ಅಲ್ವಾ? ನಮ್ಮ ಪ್ರೈವೇಟ್ ಬಸ್ಗಳು ಕೂಡ ಹೇಳಿದ್ವಿ, ನೀವು ಯಾವ KSRTಗೆ ಎಷ್ಟು ಹಣವನ್ನು ನಿಗದಿ ಮಾಡಿದ್ದೀರೋ ಅಷ್ಟಕ್ಕೆ ನಮ್ಗೆ ಕೊಡಿ. ನಮ್ಮ ಇಲ್ಲಿ ಪ್ರೈವೇಟ್ ಬಸ್ಗಳ ಟಿಕೆಟ್ ಅನ್ನು ಹರಿತವೆ, ಅವರಿಗೆ ರಿಯಂಬರ್ಸ್ಮೆಂಟ್ ಕೊಡಿ. ಆಗೋದಿಲ್ವೇನೋ? ಯಾಕೆ ಆಗೋದಿಲ್ಲ? ಆ ನಿಗಮ ಮಂಡಳಿಗೂ ಕೂಡ ಕೊಡಬೇಕಾದ ಹಣವೇ, ಇಲ್ಲಿ ಕೂಡ ಕೊಡಬೇಕಾದ ಹಣವೇ. ನಿಮಗೆ ಮನಸ್ಥಿತರ ಮಾಡಿ, ಇಲ್ಲದಿದ್ರೆ 1000 ಬಸ್ಸನ್ನು ಹಾಕಿ ಸ್ವಾಮಿ. ಯಾರು ಕಟ್ಟಿಟ್ಟಿದ್ದಾರೆ ನಿಮ್ಗೆ? ಆದ್ರೆ ಸರ್ಕಾರ ಮಾಡಬೇಕಾದ್ರೆ ಸರ್ಕಾರ ವ್ಯವಹಾರ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅದು ಪಾಲಿಸಿಗಳನ್ನು ಮಾಡಬೇಕು. ಪಾಲಿಸಿಗಳು ಸರಿಯಾಗಿ ಮಾಡಬೇಕು, ಕೇಂದ್ರಗಳು ಸರಿಯಾಗಿ ನಿವಾರಿಸಬೇಕು. ಇದಕ್ಕೆ ಸರ್ಕಾರ ಅಂತ ಹೇಳುವಂಥದ್ದು. ನಾನು ಅದಕ್ಕೆ ಕಮೆಂಟ್ ಮಾಡ್ಬೇಕು ಮೇಡಮ್. KSRTC 1000 ಬಸ್ಗಳನ್ನ ಹಾಕಿ ಅಂದ್ರಲ್ಲ ಅರುಣ್ ಅವರೇ, ಅದನ್ನ ಒಪ್ಕೊಳ್ಬಹುದು. ಆದ್ರೆ ಸರ್ಕಾರಿ ಸಂಸ್ಥೆಗಳಿಗೆ, ಅದು ನಿಗಮಗಳಿಗೆ ಕೊಡೋ ದುಡ್ಡನ್ನ ಪ್ರೈವೇಟ್ ಗಳನ್ನ ಸರ್ಕಾರ ಯಾಕೆ ಬಳಸ್ಬೇಕು? ನಿಮಗೆ 1000 ಬಸ್ಗಳನ್ನು ಹಾಕಿಕೊಂಡು ಇಲ್ಲಿರತಕ್ಕಂತ ಪ್ರೈವೇಟ್ ಬಸ್ಗಳನ್ನು ತುಳಿಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನೀವು ಜನರಿಗೆ ತಲುಪಿಸಬೇಕಲ್ವಾ ನಿಮ್ಮ ಗ್ಯಾರಂಟಿಯ ಅದನ್ನು ನೀವು ಅದರಿಂದ ಪಾರಾಗ್ಲಿಕ್ಕೋಸ್ಕರ ಈ ಎಲ್ಲ ಹೇಳಿಕೆಗಳನ್ನು ಹೇಳುವುದು ಬೇಡ. ಇಲ್ಲಿಯ ಏನು ಸೇವೆ ಕೊಡ್ತಾ ಇದ್ದಾರೆ ಸ್ವಲ್ಪ ಗೌರವ ಕೊಡಿ. ನಿಮಗೆ ಮಾಫಿಯಾ ಇದೆಯಾ? ತನಿಖೆಗೆ ಹಾಕಿ, ಜೈಲಿಗೆ ಹಾಕಿ. ಇಲ್ಲದಿದ್ದರೆ ಮಾಫಿಯಾ ಗೀಫಿಯಾ ಅನ್ನುವಂಥದ್ದನ್ನು ಒಂದ್ಸತಿ ಯೋಚನೆ ಮಾಡಿ ಮಾತನಾಡಿ. ಇವಾಗ ಮಾಫಿಯಾ ಹೇಳಿದ್ರಿ, ನಾಳೆ ತನಿಖೆಗೆ ಹಾಕಿ SIT ತನಿಖೆ ಮಾಡಿಸಿ. ಮಾಫಿಯಾನು ಮಾಡ್ತೀರೇನೋ? ನಾಳೆ ಡ್ರಗ್ಸ್ ಮಾಫಿಯಾ ಇದೆ, ಸುಮ್ಮನೆ ಕುತ್ಕೊಳ್ತೀರೇನೋ?
ಅಲ್ಲ ಅರುಣ್ ಅವರೇ, ನೀವು ಅಷ್ಟು ಭಾವೋದ್ವೇಗಕ್ಕೆ ಒಳಗಾಗ್ಬಿಡಿ. ಮೇಡಮ್, ಐ ವಾಂಟ್ ಕಮೆಂಟ್ ಅಂತ ಅವರು ಒಂದು ಕಮೆಂಟ್ ಮಾಡ್ಬೇಕು. ನಾನು ಇಡೀ KSRTC ನಮ್ಮ ಹೆಮ್ಮೆಯ KSRTC, ಮಾತಾಡಿ ಕಶ್ಯಪ್ ಅವರೇ, ಮಾತಾಡಿ. ನಮ್ಮ ಹೆಮ್ಮೆಯ KSRTC ಇಡೀ ದೇಶದಲ್ಲಿ ಇಸ್ ದ ಬೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇನ್ ದ ಇಂಡಿಯಾ ಅಂತ ಸರಿಯಾದ ಸಂಬಳವನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡಿ ಸ್ವಾಮಿ ಅವರಿಗೆ. ಇನ್ನೂ ಕೂಡ ಚೆನ್ನಾಗಿ ನಡೆಸ್ತಾರೆ ನಮ್ಮ ಸಿಬ್ಬಂದಿಗಳು ಬಾರಿ ಪ್ರಶಸ್ತಿ ತಗೊಂಡಿದೆ. ಇದೇ ಬಿಜೆಪಿ ಅವಧಿಯಲ್ಲಿ ಸಂಬಳ ಕೊಡಕ್ಕಾಗದೆ BMTC ಶಾಂತಿನಗರ ಬಸ್ ಸ್ಟ್ಯಾಂಡ್, ಯಶವಂತಪುರ ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಮ್ಮ ಕಾಂಗ್ರೆಸ್ನ ಓಟಿನ ತೆವಲಿಗೆ ಈ ರೀತಿಯಾಗಿ ನೀವು ಅರುಣ್, ನಿಮ್ ಮಾತನ್ನ ಅವ್ರು ಕೇಳಿಸ್ಕೊಂಡಿದ್ದಾರೆ. ನನ್ ಸಮಯ ಆಗ್ತಾ ಇದೆ, ಮಾತಾಡ್ಬಿಡಿ ಕಶ್ಯಪ್ ಅವರೇ, ಮಾತಾಡ್ಬಿಡಿ. ನಮ್ಮ ಸರ್ಕಾರ ಬಂದ ಮೇಲೆ 400 ಬಸ್ ಹೊಸ ಬಸ್ ಆಡ್ ಮಾಡಿದೀವಿ. ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಒಂದು ಬಸ್ ಕೂಡ ಆಡ್ ಮಾಡಿರ್ಲಿಲ್ಲ. ಇವರು ಪ್ರೈವೇಟ್ ಇದೇ ತೇಜಸ್ವಿ ಸೂರ್ಯ KSRTC ನ ಪ್ರೈವೇಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವ್ರಿಗೇನು ಈ ಸರ್ಕಾರಿ ಸಂಸ್ಥೆನ ಒಬ್ರು ಪ್ರೈವೇಟ್ ಅವ್ರಿಗೆ ಅದಾನಿ ಅಂಬಾನಿ ಅವರು ಕೊಟ್ಬಿಟ್ಟು ನಾವು ಇದನ್ನ ಕೈ ತೊಳ್ಕೋಬೇಕು ಅಂತ. ಆದ್ರೆ ಇದೇ KSRTC ನಮ್ಮ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆ 15 ಬಾರಿ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಇಂದ ಇಂಡಿಯಾ ಅಂತ ಪ್ರಶಸ್ತಿ ಭಾಜನಾಗಿದೆ. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆ. ಯಾಕಂದ್ರೆ ನಾವು ಆ ಮಟ್ಟದ ಪ್ರಿಫರೆನ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಟ್ಟಿದೀವಿ. ಹಾಗಾಗಿ ಇವರು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಮೇಂಟೈನ್ ಮಾಡಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ KSRTC. ಓಕೆ ಕಶ್ಯಪ್ ಅವರೇ, ವಿವೇಕಾನಂದ ಅವರು, ನನ್ ಸಮಯ ಆಗಿದೆ. 1 ನಿಮಿಷದಲ್ಲಿ ನಿಮ್ದೇ ಕೊನೆ ಅಭಿಪ್ರಾಯ ಹೇಳ್ಬಿಡಿ. ನಿಮ್ ಟರ್ನ್. ಅಲ್ಲ ಏನಿಲ್ಲ, ಈಗ ನೀವು ಈ ಡಿಬೇಟ್ ಏನ್ ತಗೊಂಡಿದ್ದೀರಿ, ಇದು ಇನ್ನೂ ಒಂದು ಶೇಪ್ ತಗೊಂಡಿಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ನಿಲ್ಸಲ್ಲ ಅಂತ ಹೇಳಿ. ನಿಲ್ಸಿದ್ದೆ ಆದ್ರೆ ಖಂಡಿತವಾಗ್ಲೂ ಆ ಜನಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ಆ ಕಾರಣಕ್ಕೆ ಬಹುಶಃ ಅವರು ನಿಲ್ಸಲ್ಲ, ಅಥವಾ ಅದ್ರಲ್ಲಿ ನಿಲ್ಲಿಸೋದಕ್ಕೆ ಪರ್ಯಾಯ ಮಾರ್ಗಗಳನ್ನ ಮಾಡೋದಾದ್ರೂ ಕೂಡ ತಪ್ಪಾಗುತ್ತೆ. ಅವ್ರು 5 ವರ್ಷದ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನ ಹೇಗಾದ್ರೂ ಮಾಡಿ ನಿಭಾಯಿಸ್ಕೊಂಡು ಹೋಗ್ಲೇಬೇಕಾಗಿದೆ. ಮತ ಬರ್ಲಿ ಬರ್ದೇ ಇರ್ಲಿ, ಮತಕ್ಕಾಗಿ ಹಂಗ ಆಗ್ಬಿಡುತ್ತೆ. ಯಾರೇ ಇರ್ಲಿ, ಈ 5 ವರ್ಷದ ನಿಲ್ಲಿಸೋದು ಕಂಟಿನ್ಯೂ ಮಾಡ್ಬೇಕು. ಅಭಿವೃದ್ಧಿ ಮಹತ್ವ ಕೊಡೋದು, ಇಲ್ಲಾಂದ್ರೆ ಮುಂದೆ ಬಹಳ ತೊಂದರೆ ಆಗುತ್ತೆ. ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಇವರು ಈ ಯೋಜನೆಗಳನ್ನ ಮುಂದುವರಿಸಬೇಕು. ಸಾಮಾಜಿಕ ನ್ಯಾಯ ಮತ್ತು ತಿದ್ದುಪಡಿಗೆ ಅವಕಾಶ ಇದೆ. ಯಾವ್ದಾದ್ರು ಒಂದು ಈ ಮಿಸ್ಯೂಸ್ ಹೋಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಗ್ಯಾರಂಟಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡುವ ಅಥವಾ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿ ನಿಜವಾಗ್ಲೂ ಫಲಾನುಭವಿಗಳಿಗೆ ತಲುಪಿಸಬೇಕು. ಗ್ಯಾರಂಟಿ ಯೋಜನೆಗಳು, ಈ ಸಾಮಾಜಿಕ ನ್ಯಾಯ ಯೋಜನೆಗಳು ಖಂಡಿತವಾಗ್ಲೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಎಲ್ರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. 4ವರೆಗೂ ಧನ್ಯವಾದ, ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.